ನಿನ್ನೆ ಶರಂತಿ ಮಠ ಅವರು ಅಂತ ಹೇಳ್ತಾ ಬಂದಿದ್ದೆ. ನಾನು ಗೌರವದ ಸ್ಥಾನ ಕೊಡುವಂಥ ಸಂಸ್ಕಾರದ ವ್ಯಕ್ತಿ ನಾನು. ಅದು ಸರಿಯಿಲ್ಲ ಅಂತ ಅನಿಸಿದೆ. ಮಿಸ್ಟರ್ ಚರಂತಿ ಮಠ, ನಿಮ್ಮ ನಡಾವಳಿ ತಿದ್ದುಕೊಳ್ಬೇಕು ಎಂದು ನೇರವಾಗಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಾನು BTDA ಮೆಂಬರ್ ಆಗಿದ್ದು ಮತ್ತೊಮ್ಮೆ ಕೆದಕಿ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಎಂದು ಮಾಡಿಸ್ಕೊಂಡು ಬಂದೀನಿ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದೀನಿ. ನನಗನ್ನಿಸ್ತಾ ಇದೆ ಇವ ಒಬ್ಬ ರಾಜಕೀಯ ವ್ಯವಸ್ಥೆಗೇ ಅಪಭ್ರಂಶವಾದಂಥ ವ್ಯಕ್ತಿ. ಬೇರೆ ಹೇಳಲಿಕ್ಕೆ ಏನು ನನಗೆ ಶಬ್ದ ಕಾಣ್ತಾನೆ ಇಲ್ಲ. ಇವನು ಹೊಟ್ಟೆ ಕಿಚ್ಚು ತಣ್ಣಗಾಗೋದೇ ಇಲ್ಲ. ಎಲ್ಲೆಲ್ಲಿ ಗೊತ್ತಿರಬಹುದು, ಸರ್ವಾಧಿಕಾರಿ ಮನಸ್ಥಿತಿಯ ಶಾಡಿಸ್ಟಿಕ್ ಮನಸ್ಥಿತಿಯ ಜನ ಇರ್ತಾರೆ. ಅವ್ರಿಗೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಅವರ ಗೌರವ ಮಾನ ಮರ್ಯಾದೆ ಹೆಚ್ಚಾಗ್ತಾ ಇರೋದನ್ನು ನೋಡೋಕ್ಕೆ ಸಾಧ್ಯನೇ ಇರೋದಲ್ಲ. ಅವ್ರ ಮನಸ್ಥಿತಿನೇ ಹಾಗೆ, ಅವ್ರು ಬೆಳೆದು ಬಂದಂಥ ಸಂಸ್ಕಾರನೇ ಹಾಗೆ ಇರ್ತದೆ ಅಂಥ ಜನರದು. ಇವನು ಕೂಡ ಅದರೊಳಗೆ ಒಬ್ಬ. ಸದಾ ತಾನೇ ಸುಪ್ರೀಂ. ಇಲ್ಲಿ ಬಾಗಲಕೋಟೆ ಕಿಂಗ್ ಅಂತ ತಿಳ್ಕೊಂಡಿದ್ದಾನವ. ತನ್ನ ವ್ಯವಸ್ಥೆಗೆ ಇಟ್ಕೊಳ್ಳೋ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಯಾರ್ದೂ ಬಂದೇ ಇಲ್ಲ ಇಲ್ಲಿವರೆಗೂ. ಹಿಂದೆ ಇವ ಶಾಸಕ ಆದಂಥ ಸಂದರ್ಭಗಳಲ್ಲಿ ಎಲ್ಲದರಾಗೂ ಮೂಗು ತೂರಿಸ್ಕೊಂತಾನೆ ಬಂದಾವ. ಸುಮ್ಮ ಕುಂತು ಗಿರಾಕಿನ ಅಲ್ಲಿದ್ದು ಶಾಸಕ ಆದಂಥ 3 ಅವಧಿಗಳಲ್ಲಿ ತನ್ನ ಜವಾಬ್ದಾರಿ ವಿಧಾನಸಭೆ ಅಧಿವೇಶನಗಳಲ್ಲಿ ತೋರಿಸ್ಬೇಕಲ್ಲೇ. ಇಲ್ಲಿ ಸಮಸ್ಯೆ ಇರ್ಬೋದು, ರಾಜ್ಯ ಸಮಸ್ಯೆ ಇರ್ಬೋದು, ಮಾತಾಡ್ಬೋದು. ಅಲ್ಲೇನೂ ಮಾಡಲಿಲ್ಲ ಇವ. 2 ವರ್ಷಕ್ಕೋ 3 ವರ್ಷಕ್ಕೋ ಎಲ್ಲೇ ಒಂದು ಸಣ್ಣದು ತನಗೇನು ತೊಂದರೆ ಬಂದಿರ್ತಾನೆ ಆವಾಗಷ್ಟೇ ಪ್ರಶ್ನೆ ಎತ್ತೋದು, ಅದಕ್ಕಷ್ಟೇ ಮಾತಾಡೋದು. ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಾಳಜಿ ಮಾಡಿದ್ದು, ಸರ್ಕಾರದ ಬೆಳಕು ಚೆಲ್ಲುವಂಥ ಕೆಲಸ ಈ ವ್ಯಕ್ತಿ ಯಾವಾಗಲೂ ಮಾಡಿಲ್ಲ. ಇಲ್ಲಿ ಬಂದರೆ ಎಲ್ಲದರಾಗೂ ಕಾರ್ಬಾರ್ ಬೇಕು ಇವಾಗ. 1 2 ಅಂತಲ್ಲ. ಮುನ್ಸಿಪಾಲ್ಟಿ ಮೀಟಿಂಗ್ ಅಂದ್ರೆ ಅಲ್ಲಿ ಹೋಗಿ ಕುಂಡ್ರವಣ. ತಾಲೂಕ್ ಪಂಚಾಯತಿ ಮೀಟಿಂಗ್ ಅಲ್ಲಿ ಹೋಗಿ ಕುಂಡ್ರೋದೆ. ನಗರ ಯೋಜನಾ ಪ್ರಾಧಿಕಾರ ಅಲ್ಲಿ ಹೋಗಿ ಕೊಡೋದ. ನೀವು ಎಲ್ಲೆಲ್ಲಿ ಬೇಕು ಅಂತ ಔಪಚಾರಿಕವಾಗಿ ಅವರು ಸಲಹೆ ಸೂಚನೆಗಳು ಇರಬೇಕಂತ ಇರ್ತೈತೆ. ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿಯೊಬ್ಬರ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿರ್ತಾರೆ. ಅವರಿಗೆ ಅವರು ಚುನಾಯಿತರಾಗಿ ಬಂದಿರ್ತಾರೆ. MLCಗಳು ಹೆಂಗೆ ಜನರಿಂದ ಆರಿಸಿ ಬಂದಿರ್ತಾರೋ ಅದೇ ರೀತಿ ಅವರು ಚುನಾಯಿತರಾಗಿ ಬಂದಿರ್ತಾರೆ. ಅದರೊಳಗೆ ಹೋಗಿ ಮುಗಿದು ತೋರಿಸ್ಬಿಡ್ತು ಟೈಮ್ ಕೊಡೋದು. ಪ್ರತಿಯೊಂದು ಮೀಟಿಂಗ್ ಮೊದಲೇ ಕುಂಡ್ರವ ಎಲ್ಲರೂ ಕುಂತಾರೆ. ಹೋಗಿ ಕುಂತು ಅವ್ರಿಗೆ ಆಡಳಿತ ಮಾಡೋಕ್ಕೆ ಬಿಡೋಂಗಿಲ್ಲ, ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲೇ ಇಲ್ಲ. ಯಾಕಂದರೆ ಇವ್ರ ಜೊತೆಗೆ ನಾನು 1 ವರ್ಷ ಕುಂತೀನಿ. ನಾನು 1 ವರ್ಷ ಮುನ್ಸಿಪಾಲ್ಟಿ ಮೀಟಿಂಗ್ 3-4 ಸಲ ಹೋಗಿದ್ದೀನಿ. ಅಲ್ಲೇನು ಉಳಿದವ್ರು ಯಾರೂ ಮಾತಾಡೋದಲ್ಲ ಅಲ್ಲಿ. ಅಧ್ಯಕ್ಷರು ಹಂಗೆ ಅದ ನೋಡಿದ್ದೀನಿ. ಚಿತ್ರ ಐತೆ, ಎಲ್ಲರಿಗೂ ಗೊತ್ತಿದ್ದು, ಇಡೀ ಜಿಲ್ಲೆ ಜನಕ್ಕೂ ಗೊತ್ತೈತೆ. ತನಗೇನು ತಿಳ್ತದೆ ತಾನೇ ಹೇಳೋದು, ತಾನೇ ಕೇಳೋದು, ಅವ್ರು ನೋಡ್ತಾ ಕುಂತಿರೋದು. ಸ್ವಾತಂತ್ರ್ಯನೇ ಇಲ್ಲ. ಪಾಪ ಅವರು ಜನಪ್ರತಿನಿಧಿಯಾಗಿ ಆರಿಸಿ ಬಂದಿರ್ತಾರೆ. ಜನರ ಸಮಸ್ಯೆ 1 2 10 ವಿಚಾರಗಳನ್ನ ಆ ಕಮಿಷನರ್ಗೂ ಆಡಳಿತಾಧಿಕಾರಿ ವ್ಯವಸ್ಥೆ ಇದ್ದಂಥವ್ರು ಕೇಳಿ ಪರಿಹಾರ ಹುಡ್ಕೊಂಬಂದು ಬಂದಿರ್ತಾರೆ. ನೀನು ಗೊತ್ತಿ ಸುಮ್ಕೊಂಡ್ರು ಜಗಳನ ಅಲ್ಲೇ ಪ್ರತಿ ಮೀಟಿಂಗ್ದಾಗ ಒಂದು ಇರೋದು. ಅದಕ್ಕೆ ಇದನ್ನು ಮಾಡ್ಕೊತ ಅಲ್ಲಿ ಕೂಡ ಸರ್ವಾಧಿಕಾರಿ ಪ್ರವೃತ್ತಿನ
ಅವ ಇಲ್ಲ ಅಂದ್ರೆ ಮೀಟಿಂಗ್ ಇಲ್ಲ ಇವನೇ ಅಜೆಂಡಾ ಫಿಕ್ಸ್ ಮಾಡೋದು ತಾರೀಕು ಕೇಳಿಕೊಂಡು. ಈ 3 ಸಂಸ್ಥೆಗಳು ಹೇಳಿದಲ್ಲ, ಯಾವ್ಯಾವ ಎಲ್ಲೆಲ್ಲಿ ಅಧಿಕಾರ ಅದಾವ, ಇವನಿಗೆ ಅವಕಾಶ ಐತಿ ಅಂತ ಅಂದಲ್ಲೇ ಹೋಗಿ ಕುಂತ ಬಿಡವ. ಸಾಮಾನ್ಯವಾಗಿ ಯಾವ ಶಾಸಕರು ಹಂಗೆ ಮಾಡೋದಲ್ಲ, ಇಲ್ಲಿ ಮಾಡೋದಲ್ಲ. ನಾವಿದ್ದೀವಿ ಹಿಂದಕ್ಕೆ ಅವಕಾಶ ಇದ್ದಾಗ ನಮ್ಮ ಮತದಾನದ ಅವಶ್ಯಕತೆ ಐತಿ ಅಂತ ಅನ್ನೋ ಸಂದರ್ಭ ಬಂದಾಗ ಹೋಗ್ತಿದ್ವಿ. ಒಮ್ಮೆ 2 ಸಲ ಹೋಗಿ ಅವಶ್ಯಕ ಸಲಹೆ ಸೂಚನೆ ಕೊಡ್ತಿದ್ದೀವಿ. ಏನಾರ ಹೇಳೋದು ಕೇಳೋದು ಇತ್ತು ಕೇಳ್ತಿದ್ದೀವಿ. ಮುಂದೆ ಮಾಡ್ರಪ್ಪ, ಸರಿ ಮಾಡಿ, ತಿದ್ದುವಂಥದ್ದು ತಿದ್ದು ಹೇಳ್ತಿದ್ದೀವಿ. ಇದೆಲ್ಲ ಮಾಡುವಂಥ ಜವಾಬ್ದಾರಿ ಶಾಸಕರ. ನಮ್ಮ ಕೆಲಸ ಏನಿದ್ರು ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇರ್ತೈತೆ, ಭಾಳ ಮಾಡಿ. ಅದಲ್ಲ ಇವಾಗ ಹೋಗಿ ಗಟ್ಟಿಯಂಗೆ ಅಲ್ಲಿ ಕುಂತು ಪಟ ಪಟ ಹೇಳಿ ಅವ್ರದ್ದಕ್ಕೆ ಕಾಯಿಸಿ ಏನು ಹೇಳೋದು ಹೇಳಿ ಮಗುಷಿ ನಡಿ, ಮತ್ತೇನಿಲ್ಲ ನಡಿ. ಇನ್ನು ನಾನು ನೋಡಿದ್ದೇನೆ ಅಲ್ಲಿ ಇಂಥ ವ್ಯಕ್ತಿ. ಮತ್ತು ಅವ್ರದ್ದು ಹಕ್ಕು ಬಾಧ್ಯತೆಗಳು ಎಲ್ಲಿ ಗೊತ್ತಾಗಬೇಕು ಇವಾಗ ಮನುಷ್ಯ? ಚಾನ್ಸನೇ ಇಲ್ಲ. ಭಾಳ ಸರಿ ಅವ್ರ ಕೆಲಸ ಆಗ್ಲಾರ್ದಕ್ಕೆ ಓನೇನು ಜನ ಅಲ್ಲಿ ಜನ ಆ ಗ್ರಾಮದಾಗ ಜನ ಬೈತಿರ್ತಾರೆ, ಏನು ನಮ್ಮ ಕೆಲಸ ಹೇಳಿಲ್ಲ ಅಲ್ರಿ ಮಾಡಿ, ಏನು ರೀ ಮಾತಾಡೋಕ್ಕೆ ಬಿಡಲಿಲ್ಲ. ಇವು ಕೂಗು ನಾನು ಭಾಳ ಸಲ ಕೇಳೀನಿ. ಇವು ಯಾವ್ಯಾವ ಅವಧಿಯೊಳಗೆ ಇದ್ದಾನ ಹಿಂದೆ ನಮ್ಮ ಸಮಸ್ಯೆ ಏನಾಗ್ತಪ್ಪ ಅಂತ ಅವರು ಆ ವಾರ್ಡ್ನವರು ಅಲ್ಲಿ ಕೇಳಿದ್ರೆ ನಾವು ಯಾಕಾರ ಮೆಂಬರ್ ಆಗೇನು ರೀ ಅನ್ನುವಂಥ ಸ್ಥಿತಿ ಬಂದೈತೆ ನಮ್ಗೆ ಅನ್ನುವಂಥ ಗೋಳು ಅವರೆಲ್ಲರೂ ಹೊಯ್ಕೊಂಡಿದ್ದಾರೆ ಇವನ ಮ್ಯಾಲೆ. ಅದು ಖಬರಿ ಇಲ್ಲಿ ಮನುಷ್ಯಾಗ. ಹಿಂಗೆ ಆಡಳಿತ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಇವ. ಮತ್ತು ಅವನು ಮತ್ತೊಬ್ಬರದ್ದು ಏಳಿಗೆ ಹೆಂಗೆ ಸಹಿಸ್ತಾನೆ ಅದನ್ನೇ ಹೇಳಿದ್ನಲ್ಲ. BTD ಮೆಂಬರ್ ಆದ ಕೂಡಲೇನ ಕಸಿವಿಸಿ ಚಾಲು ಆಗೈತಿ. ನನ್ನ ಮೇಲೆ ಆರೋಪ, ನೀ ಏನು ಹೊಂದ್ಕೊಂಡಿ ಅಂತ ತಿಳಿಸಿ ಹೇಳಿ ನಾವು ಮತ್ತು ಬಿಡವಲ್ಲ. ನಾವು ಕಾನೂನು ಪ್ರಕಾರ ಸದಸ್ಯರಾಗಲೇಬೇಕು, ಅದರ ಪ್ರಕಾರ ಮಾಡಿದ್ದಾರೆ. ಆ ಪಾಪ GN ಪಾಟೀಲ್ ಕೂಡಿಸ್ಕೊಂಡು ಹೇಳ್ತಾರೆ. ಮತ್ತು GN ಪಾಟೀಲ್ ಕೇಳಿದ್ರೆ ಹೇಳ್ತಾರೆ ಅವರು, ಹಿಂದಿನ ರಿಜಿಸ್ಟರ್ದಾಗ ಸಹಿಗಳದಾವ SR ಪಾಟೀಲ್ನು MLC ಇದ್ದರು. ಅವರು ಉದ್ದೇಶನ ಮತ್ತೊಮ್ಮೆ ಹೇಳ್ಬೇಕು ನಮಗೆ. ನಿಮ್ಗೆ ಸಲಹೆ ಸೂಚನೆ ತೊಗೋಬೇಕು. ಊರ ಅಭಿವೃದ್ಧಿಗೆ ಒಬ್ಬರಲ್ಲ, ನಿಮ್ಮ ಪತ್ರಿಕಾ ಬಾಂಧವನು ಕೇಳ್ತಾ ಇರಬೇಕು. ಓಣಿಯಲ್ಲಿ ಮೀಟಿಂಗ್ ಮಾಡಬೇಕು. ಇವೆಲ್ಲ ಮಾಡಿ ಒಟ್ಟಾರೆ ಹೊಸ ನಗರ ಡೆವಲಪ್ ಮಾಡಬೇಕು. ಇವ್ರದ್ದು ಅಂತಲ್ಲ, ಹಿರಿಯರದ್ದು ತೊಗೋಬೇಕು. ತಿರ್ಗಮರ್ಗ ಅವ್ರಿಗೆ ಬೇಕಾದಂಥ ಒಂದು 3-4 ಮಂದಿ ಕರೆದು ಮಾಡೀನಿ ಅಂತ ಹೇಳ್ಕೊಳ್ಳೋಂಥ ಬೆನ್ನು ತಟ್ಕೊಳ್ಳೋಂಥ ಕೆಲಸ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಒಬ್ಬಾಗಿ ಬಂದರೆ ಏನೈತಿ, ಇಂಥ 10 ಜನ ಬಂದರೂ ನನಗೆ ಎದುರಿಸೋದು ತಾಕತ್ತೈತೆ ಅಂತ. ಏನು ಎದಕ್ಕೆ ಎದುರಿಸೋದು ಏನು ಬಂತಂತ ಅಲ್ಲೇ ನಿಮ್ದೇನು ಕೆಲಸ ಐತೆ ಅಲ್ಲಿ BTDದಾಗ? ಈಗ ಸುಮ್ಮಿರಬಾರ್ದ? ಎದುರಿಸೋದೇನು ಬಂತಂತ ನೀನು ಭಾಳ ಲಫಡ ಏನೇನೋ ಮಾಡಿ ಕಾಣ್ತೈತಿ. ಅದಕ್ಕೆ ಸ್ವಲ್ಪ ಗಡ್ಬಿಡಿಗೆ ಬಿದ್ದೆ ಅಂತ ಅನಿಸ್ತೈತಿ ನೋಡಿದವ್ರಿಗೆ. ಅದನ್ನ ಯಾಕೆ ಹೇಳ್ಬೇಕು? 10 ಬರಲಿ 20 ಬರಲಿ, ಅವ್ರು ಯಾರು ಒಬ್ಬರು ಇರ್ತಾರೆ, ಇಬ್ಬರು ಅಲ್ಲೇ ಆಡಳಿತ ಮಾಡ್ತಾರೆ. ತಪ್ಪಿದ್ರೆ ನೀ ಹೇಳೋ ಸ್ವಾತಂತ್ರ್ಯ ಐತೆ ನಿನಗೆ. ಪ್ರತಿಯೊಬ್ಬ ನಾಗರಿಕರಿಗೂ ಸ್ವಾತಂತ್ರ್ಯ ಐತೆ. ತಪ್ಪಿದ್ದ ಸರಿ ತಿದ್ದಾಕ ಹೇಳಾಕ ಮುಖಂಡಗೂ ಐತಿ, ತಮ್ಮೆಲ್ಲ ಬಂಧುಗಳಿಗೂ ಐತಿ. ಅದು ಬಿಟ್ಟ ಬೇರೆ ಯಾರು ಹೇಳಿದ ಹೊಂಟ ಡೈವರ್ಷನ್ ತೊಗೊಂಡು ಹೋಗೋದು. ಒಟ್ಟು ವಸ್ತುನಿಷ್ಠ ಇದ್ರ ಬಗ್ಗೆ ಹೇಳಬೇಕು, ಕೇಳಬೇಕು. ವಿಷಯದ ಬಗ್ಗೆ ಇಲ್ಲ. ಈರ್ಷಾ ಮನೋಭಾವನ ತುಂಬಿಕೊಟ್ಟಿರ್ತದೆ ತಲೆಯಾಗ ಪೂರ್ತಿ. ಅದನ್ನು ಹೊರಗೆ ಹಾಕ್ಕೊಂತು, ಅದನ್ನು ಕಕ್ಕೊಂತ ಹೋಗ್ಬಿಡೋದು ಎಲ್ಲಿ ಬೇಕಲ್ಲಿ. ಕಳ್ಳನ ಜೀವ ಹುಳ್ಳುಳ್ಗಂತ ಹೇಳ್ತಿದ್ದ. ಇರ್ಬೋದೇನೋ. ಯಾವುದೋ ಮಂತ್ರಿಗಳ ಆಫೀಸ್ ನನ್ನ ಬಗ್ಗೆ ಫೋನ್ ಮಾಡಿ ಹೇಳ್ಯಾರ ಅಂತ ಹೇಳ್ತಾನೆ. ಸುಳ್ಳಿನ ಕದ್ದು ಇಂಥವು ಹೇಳ್ಕೊತ ಬರೋದು ಕಾಯಮ. ಇಂಥವು ಹೇಳ್ಕೇಳನ ಎಲ್ಲರೂ ಮಂಕ್ ಮಾಡ್ತಾ ಬಂದಾವ. ಸುಳ್ಳೆ. ಇದು ಕಪಾಟ್ ಬುದ್ಧಿ ನಮ್ಮ ನಡೆಯಲಿಂದ ನಡೆಯಂಗಿಲ್ಲ, ಗೊತ್ತಿರಲಿ. ಇದನ್ನಿಂದ ಸುಳ್ಳು ಅಸ್ತ್ರ ಸಾಕಿನ್ನದ ಮಾಡೋದು ಬಂದ್ ಮಾಡಿದ್ರು. ಸುಳ್ಳು ಯಾರು ಹೇಳಿ ಯಾರು ನಂಬಿಸಿಕ್ಕೆ ಹೋದ್ರೆ ಎಲ್ಲರೂ ನಮ್ಮೆಲ್ಲರಿಗಿಂತ ಶಾಣೆ ಇರ್ತಾರೆ ಎಲ್ಲ ಜನನೂ. ಅದಕ್ಕೆ ನಂಬುವಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ. ನನ್ನ ಜೊತೆಗೆ ಇರೋರೆಲ್ಲರೂ ಪಾರ್ಟಿ ಕಾರ್ಯಕರ್ತರು ಅಲ್ಲ ಅಂತ ಹೇಳ್ಕೊತ ಬರಕತ್ತಾನೆ. ನಾ ಕೇಳ್ತೀನಿ, ನೀ ಪಾರ್ಟಿಯವ್ರು ಅಂದ್ರೆ ಅವರೆಲ್ಲರೂ ಪಾರ್ಟಿಯವರು, ನೀ ಅಲ್ಲ ಅಂದರೆ ಅವ್ರು ಪಾರ್ಟಿಯವರಲ್ಲ.
ಎಲ್ಲಿ ಬಂದತ್ತೇನು ಬುದ್ಧಿ? ಪಾರ್ಟಿಯ ಐಡಿಯಾಲಜಿನೇ ಗೊತ್ತಿಲ್ಲ ವ್ಯಕ್ತಿವ. ಐಡಿಯಾಲಜಿ ಏನೂ ಇಲ್ಲ, ನಾಲೆಜ್ ಅವ್ನಿಗೆ ಜೈ ಅಂದ್ರಲ್ಲೋ ನಂಬರ್ 1 ಕಾರ್ಯಕರ್ತವ. ಅವ್ನಿಗೆ ಯಾರು ಹಿಂಗಲ್ಲ ಸರಿಯಲ್ಲ ಅಂತ ಹೇಳಿದ್ರಲ್ಲೋ ಮುಗೀತು, ಅವ್ನು ಕೂಡ ಚಾಲೂನ. ಪಾರ್ಟಿಯ ವರಿಷ್ಠರು ಹೇಳ್ಯಾರ, ರಾಷ್ಟ್ರೀಯ ಅಧ್ಯಕ್ಷರಾದವ್ರು ಕೂಡ ಹೇಳಿದ್ದಾರೆ, ಮೇಲಿನ ಮೇಲೆ ಹೇಳ್ಕೊತ ಬಂದಾರ. ಅಟಲ್ಜಿಯವ್ರಿಗೂ ಇವತ್ತಿನ ರಾಷ್ಟ್ರೀಯ ಅಧ್ಯಕ್ಷ ತಕ ಪದಾಧಿಕಾರಿಗಳನ್ನ ತೆಗಿಬೋದು, ನೇಮಿಸ್ಬೋದು, ವಜಾ ಮಾಡ್ಬೋದು ತಪ್ಪು ಮಾಡಿದಾಗ. ಕಾರ್ಯಕರ್ತನ ತೆಗೆಯುವಂಥದ್ದು ಹಾಕುವಂಥದ್ದು ಯಾವ ಅಧ್ಯಕ್ಷರು ಇಲ್ಲ ಅಂತ. ಕಾರ್ಯಕರ್ತ ಸದಾ ಕಾರ್ಯಕರ್ತ, ಜೀವನ ಇದ್ದಕ್ಕೂ ಕಾರ್ಯಕರ್ತ. ಈ ಕಾರ್ಯಕರ್ತನ ತೆಗಿ ಇಲ್ಲ ಅಂತ ಎಲ್ಲಿ ಅದು ಯಾವ ಏನು ಎಲ್ಲೈತಿ ನಂತಿಗೆ ದಾಖಲೆ ಐತೆ? ಏನು ತೆಗ್ದು ಎಲ್ಲಿ ಸಸ್ಪೆಂಡ್ ಮಾಡಿ? ಯಾರು ಒಂದರಕ್ಕಾಗದೆ ಒಂದು ಎಣ್ಣೆ ಚೀಟಿ ತೋರಿಸೋದು, ಸಸ್ಪೆಂಡ್ ಮಾಡೀನಿ, ಸಸ್ಪೆಂಡ್ ಆದವ್ರು ಅಂತ ಹೇಳ್ತಾ ಇರ್ತೀವಿ. ಗಾವ್ ಬಂದಾಗ ಮಾತಾಡ್ತೀಗ. ಈ ತಿಳುವಳಿಕೆ ನಿನಗೆ ಬರಲಿಲ್ಲ, ಬರುವುದಿಲ್ಲ, ನಿನ್ನ ದುರ್ದೈವ ಅದ. ಗೊತ್ತಿರಲಿ, BJP ವಿರುದ್ಧ ಯಾರೂ ಇಲ್ಲ ಮಾರಾಯ. ನಿನ್ನ ಸರ್ವಾಧಿಕಾರಣ, ನಿನ್ನ ಅಹಂಭಾವ, ನಿನ್ನ ಸ್ವಾರ್ಥದ ನಡಾವಳಿಕೆ ವಿರುದ್ಧ ಎಲ್ಲರೂ ನಿಂತಾನೆ. ನಿನಗೆ ಗೊತ್ತಾಗಿರ್ಬೇಕು. ನಿನಗೆ ಮೊನ್ನೆ ಲೋಕಸಭಾ ಎಲೆಕ್ಷನ್ದಾಗ ನಿನಕ್ಕಿಂತ 22,000 ವೋಟು ಜಾಸ್ತಿ ಬಂದಿದ್ದಾವೆ. ಕಾರಣ ಏನದನ್ನ ಅರ್ಥ ಮಾಡ್ಕೋಬೇಕಲ್ಲ ನೀನು. ಈಗಾರ ಇದು ನನಗೆ ಸಲ ವಿರೋಧ ಮಾಡಿ ಐತಿ ಜನ, ಲೋಕಸಭಾ ಕ್ಯಾಂಡಿಡೇಟ್ ವಿರೋಧ ಇಲ್ಲ. ಪಾರ್ಟಿಯವರವರು, ಬೇರೆಯವರು ಯಾರು ವೋಟ್ ಹಾಕೋದಿಲ್ಲ. ಇದು ನಿನ್ನ ಗಮನಕ್ಕೆ ಬರ್ಬೇಕಲ್ಲ. ಆಮೇಲೆ ಹೇಳ್ತಿ, ನನ್ನ ಕಡೆ ಯಾವ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಬರೋದೇ ಇಲ್ಲ ಅಂತ. ವಾರೇ ವಾ, ಎಲ್ಲಿ ನೀನು ಯಾವಾಗ ಬರ್ತಾರ ನನ್ನ ಕಡೆ, ಯಾವಾಗ ಫೋನ್ ಮಾಡ್ತಾರ, ಯಾವಾಗ ತಮ್ಮ ಸಮಸ್ಯೆಗಳನ್ನ ಬಂದು ಹೇಳ್ಕೊಂಡು ಹೋಗ್ತಾರ, ಪರಿಹಾರ ತೊಗೊಂಡು ಹೋಗ್ತಾರ, ಯಾವ ಸಂದರ್ಭ ನಿನಗೇನು ಗೊತ್ತೈತೆ ಅನ್ನೋದಕ್ಕೆ? ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗೋದು ತಿಳ್ಕೊಂಡಿರ್ತೈತೆ ಅಂತ. ನನ್ನ ಮನೆ ಸುತ್ತಮುತ್ತ CCTV ಹಾಕಿ ಅಂತ ನೀನು ಯಾರೂ ಬರೋದಿಲ್ಲ ಅಂತ. ನಿನ್ನ 4-5 ಪಟ್ಟು ಜನ ನಿರಂತರವಾಗಿ ನನ್ನ ಸಂಪರ್ಕದಾಗ ಅದಾರ. ಎಲ್ಲ ವರ್ಗದವರು, ಕಾರ್ಯಕರ್ತರು, ಪದಾಧಿಕಾರಿ ಎಲ್ಲರೂ ಇರ್ತಾರೆ ನನ್ನ ಜೊತೆಗೆ. ಅಂದರೆ ಅವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡಿ, ಇದೋ ಒಂದು ಸಾಕ್ಷಿ ಅದನ್ನು ಭಯದಿಂದ ಹಿಡಿದು ಇಟ್ಕೊಳ್ದಾಗ ಹೊಂಟಿ ಅಂತ ಅನ್ನಕ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಮೊನ್ನೆ. ಇದೊಂದು ಉದಾಹರಣೆ, ಇದನ್ನು ಮಾತಾಡಿದ್ದು ನಿನ್ನ ಹೇಳ್ಯಾನ. ಮತ್ತೆ ಕೆಲವೊಬ್ರಿಗೆ ಅನಿವಾರ್ಯ ಪಾಪ, ಗುರುವಿನ ಹುಚ್ಚಿ ಅಂತಾರಲ್ಲ, ಅನಿವಾರ್ಯತೆ ಕೆಲವೊಬ್ರು ಏನು ಮಾಡ್ಲಿಕ್ಕಾಗೋದಲ್ಲ. ಕುಡಿಯೋಕ್ಕೂ ಬರೋಂಗಿಲ್ಲ, ಉಗುಳಾಕೂ ಬರೋಂಗಿಲ್ಲ. ಅಂಥವ್ರು ಮಾತಾಡಿರ್ತಾರೆ ನನಗೆ. ನಾ ಹೇಳ್ತೀನಿ, ಬದುಕು ಬಾಳೆ ಕಟ್ಕೊಟ್ರಪ್ಪ ಪಾಪ, ತೊಂದರೆ ಅನುಭವಿಸಿ ನನ್ನ ಕಡೆ ಏನು ಬರೋಕ್ಕೆ ಹೋಗ್ಬೇಡ್ರಿ, ಸಮಸ್ಯೆ ಇದ್ರೆ ಫೋನ್ ಮೇಲೆ ಹೇಳ್ರಿ, ನಾ ಮಾಡಿರ್ತೀನಿ ಅಂತ ಹೇಳಿ. ಅಂಥ ಜನ ಭಾಳ ದೊಡ್ಡ ಸಂಖ್ಯೆ. ಇದು ನಿರಂತರ ನಡ್ಕೊಂಡು ಬಂದಂಥದ್ದು. ಇದು ಪಾರ್ಟಿಗೆ ನನ್ನ ಕೊಡುಗೆ ಬದು ಕೇಳ್ತಾನೆ ಪುಣ್ಯಾತ್ಮ. ಎಷ್ಟು ಸಲ ಹೇಳೋದಕ್ಕೆ ಕೇಳಿದ್ರೆ ಅವ್ನು ಬಿಡುದಲ್ಲಿ ತಂದ. 72ರಿಂದ ನಾನು ಜನಸಂಘದಿಂದ ಬಂದವ. ನಾನು ನಮ್ಮ ಫ್ಯಾಮಿಲಿನ ಬಂದಿದ್ದೆ. ಆಮೇಲೆ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ 80 ಭಾಳ ಸಂಖ್ಯೆ ಜನ ಕರ್ಕೊಂಡು ಮುಂಬೈ ಅಧಿವೇಶನ ಫೋಟೋ ನನ್ನ ಕಡೆ. ಅಧಿವೇಶನಕ್ಕೆ ಹೋಗಿ ಬಂದೀವಿ ನಾವು. ಭಾಣಿಕೆಯವ್ರು ಭಾಳ ಜನ ಹೋಗಿದ್ದಿಲ್ಲ, ಹಿರಿಯರು ಎಲ್ಲ ಸೇರಿಕೊಂಡು. ದಿವಂಗತ ಸ್ವರ್ಗೀಯ ಗಣಪತರಾವ್ ಕಾಂಬ್ಳೆ ಅವರು, ಸ್ವರ್ಗೀಯ ಜ್ಯೋತಿ ಪ್ರಕಾಶ್ ಸಾಳುಂಕೆ ಅವರು, ಒಡತಿಲ್ಲಿ ಅವರು, ನಮ್ಮ ಹಿರಿಯರಾದಂಥ ನಾವಲ್ಗಿ ಅವರು, ಕಾಶಿನಾಥ್ ನಾವಲ್ಗಿ ಅವರು, ಇವರೆಲ್ಲರ ಗರಡಿಯಲ್ಲಿ ನಾ ಪಾರ್ಟಿ ಕಾರ್ಯಕರ್ತ ಬೆಳೆದು ಬಂದಂಥ ವ್ಯಕ್ತಿ ನಾನು. ಅವ್ರು ಯಾರೂ ಇಲ್ಲ. ಹಳೆಯ ಕಾರ್ಯಕರ್ತರು ಎಲ್ಲರೂ ಕೇಳಿದ್ರೆ ನೀ ಮಾತಾಡೋದಕ್ಕೆ ಮನಸ್ಸು ನೋವಾಗ್ತಾ ನೊಂದ್ಕೊಂಡಿದ್ದಾರೆ ಅವರೆಲ್ಲರೂ. ಅವ್ರಿಗೂ ಕೆಲವೊಬ್ಬರಿಗೆ ಭಯ ಹುಟ್ಟಿಸೋದು ಮಾತು ಸಂದರ್ಭ ಬಂದಾಗ.
ನನ್ನ ಕ್ರಿಯಾಶೀಲತೆ ನೋಡಿಕೊಂಡು ಪಾರ್ಟಿಯವರು 80ನೇ ಇಸ್ವಿ ಒಳಗನ ನಾವು ನಗರದ ಉಪಾಧ್ಯಕ್ಷ ಆಗಿದ್ದೆ. ಬನ್ನಿಯವರು ಅಲ್ಲಿ 83ರಲ್ಲಿ ಶಾಸಕರಾದಾಗ ಮಂಡಲದ ಅಧ್ಯಕ್ಷ ಆದೆ ನಾನು ಅವ್ರ ಜಾಗದಾಗ 83ರಲ್ಲೇನೆ. ಮುಂದೆ ಜಿಲ್ಲಾ ಉಪಾಧ್ಯಕ್ಷ ಆದೆ, ಅಖಂಡ 2 ಜಿಲ್ಲೆಯ ಅಧ್ಯಕ್ಷ ಆಗಿದ್ದೀನಿ. ಈ 93 ಸುಮಾರು ಬಂದೀನಿ ಪಾರ್ಟಿಗೆ, ಗೊತ್ತಿಲ್ಲ ನಿನಗೆ. 93ಕ್ಕೆ ಬಂದವ ನೀನು. ಅವು ಯಾವುದೂ ಇಲ್ಲ. ಅದಕ್ಕಿಂತ ಮೊದಲು ಎಲ್ಲಕ್ಕೂ ವಿರೋಧ ಮಾಡ್ಕೊತ ಬಂದವ ನೀನು. ನಿನ್ನ ಸಂಸ್ಕೃತಿನ ಅದೇ. ಎಷ್ಟಲ್ಲಿ ಹೇಳಿದ್ರು ಇದನ್ನು ಹೇಳ್ಬೇಕು ನಿನ್ನ ಬಗ್ಗೆ. ಇದು ಎಲ್ಲರಿಗೂ ಗೊತ್ತಿದ್ದದೇ ಇದು. ಮತ್ತೆ ಅದಾಗ ತೀಡಾಕೆ ಬರ್ತೀನಿ ನೀನು, ಟ್ವಿಸ್ಟ್ ಮಾಡಕ್ಕೆ ಬರ್ತೀನಿ ಹಾಗೆ. ಮತ್ತು ಇರ್ಲಾದ ಅಡ್ಡ ತೀಡಕ್ಕೆ ಹೇಳೋದು ಚಟನೆ ನಿಂದದ. ಸಂಘಟನೆ ಅನ್ನುವಂಥ ಒಂದು ಶಬ್ದ ಏನೈತಲ್ಲ, ನಿನ್ನಿಂದ ಯಾರೂ ಕಲಿಬೇಕಾಗಿಲ್ಲ. ನೀನೊಬ್ಬ ಅಪಚಾರ ಮಾಡುವಂಥ ವ್ಯಕ್ತಿ. ಕಾರ್ಯಕರ್ತರ ನೋವು ನಲಿ ಕಾರ್ಯಕರ್ತನ ಕಟ್ಟಿ ಬೆಳೆಸ್ಕೊಂತ ಅವ್ರು ಜೋಡಿಸ್ಕೊಂತ ಪದಾಧಿಕಾರಿ ಆದಾಗ ಗೊತ್ತಾಗ್ತೈತಿ ಸಂಘಟನೆ ಕಟ್ಟೋದು ಎಷ್ಟು ತ್ರಾಸಿದ್ದು. ಒಂದು ಫಂಕ್ಷನ್ಗೆ ಮಂದಿ ಕೂಡಿಸ್ಬೇಕು, ಫೋನ್ ಮಾಡಬೇಕು, ಮೇಲೆ ಅವ್ರ ಗಾಡಿ ಕಳಿಸ್ಬೇಕು, ಸಂದರ್ಭೋಚಿತವಾಗಿ ಕೂಡಿಸೋದು. ಅವ್ರ ವೈಯಕ್ತಿಕ ಸಮಸ್ಯೆ ಇರ್ತಾವ ಅನ್ನೂತನು ಕೇಳುವಂಥದ್ದು, ಅವ್ರ ಒಬ್ಬರ ಸಲ ಕಾಯುವಂಥದ್ದು. ಕಚೇರಿ ಬೀಗ ತೆಗೆದಾಗಲೂ ನೋಡೋದು. ಇಲ್ಲಿ ನೀವು ಯಾರೋ ಒಬ್ಬರು ಇರ್ತೀರಿ, ಒಮ್ಮೆ ಆಗದಲ್ಲಿ ನಿಮ್ಮದು ಕತೆ. ಸಾರ್ವಜನಿಕವಾಗಿ ವ್ಯವಸ್ಥೆ ಇದ್ದಂಥವ್ರದ್ದು ಎಲ್ಲರೂ ಪರಿಸ್ಥಿತಿ ಹಾಗೆ. ಸಿಟ್ಟು ಶಡು ಎಲ್ಲ ಮಾಡ್ಕೋತ ಪಾರ್ಟಿ ಕಟ್ಟಬೇಕು. ಇದು ಗೊತ್ತೇ ಇಲ್ಲ ಅಲ್ಲಿ ನಿನಗಂತೂ. ಸಂಬಂಧ ಇದ್ದಾಗ ಮಂದಿ ಗಬ್ರು. ಆ ನೋವು ನಲಿ ಉಂಡು ಬಂದವ ನಾನು. ಇಷ್ಟು ನೀನು ಯಾವ ವಾರ್ಡ್ ಅಧ್ಯಕ್ಷನೂ ಆಗಲಿಲ್ಲ ನೀನು. ಯಾವ ತಾಲೂಕು ಮಂಡಲ ಉಪಾಧ್ಯಕ್ಷ ಇಲ್ಲ, ತಾಲೂಕು ಅಧ್ಯಕ್ಷ ಇಲ್ಲ, ಜಿಲ್ಲಾದಿಲ್ಲ, ರಾಜ್ಯದ ಏನೇನೂ ಇಲ್ಲ ಪದಾಧಿಕಾರಿ ನೀನು. ಒಮ್ಮೆ ಟಣ್ ಅಂಥೇಳಿ ಬಂದು ಜಿಗಿದು ಅಧಿಕಾರಿ ವ್ಯಾಪ್ತಿಯೊಳಗೆ ಕುಂತ್ಬಿಟ್ಟವ ನೀನು. ಸುಳ್ಳು ಒಂದು ಸೊಟ್ಟೊಂದು ತಯಾರು ಮಾಡಿ. ಇದು ನಿನ್ನ ಇತಿಹಾಸ. ಆ ಕಾರ್ಯಕರ್ತನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಕಷ್ಟ. ನಿನ್ನ ಜೊತೆಗೆ ಬಾಜು ಕುಂತಿರ್ತಾರಲ್ಲ, ಕೇಳೋದು ಪ್ರಾಮಾಣಿಕವಾಗಿ ಕೇಳೋರು ಹೇಳ್ತಾರೆ ಪಾಪ ಏನು ಕಷ್ಟ ಐತಿ. ನಾವು ಯಾರ ಪ್ರಮುಖರು ಹೋಗಿ ಯಾಕೋ ಮಂದಿ ಬಂದಿಲ್ಲ, ಕಾರ್ಯಕರ್ತ ಇನ್ನೂ ಬಂದಿಲ್ಲ, ಅವ್ರ ಪದಾಧಿಕಾರಿ ತಂದಾಗ ಅವ್ಕೆ ನೋವು ಗೊತ್ತಾಗಿರ್ತೈತಿ. ಫೋನ್ ಮಾಡಿವ್ರು ಇನ್ನೂ ಬಂದಿಲ್ಲ, ಏನು ಹೇಳ್ಬೇಕು ಅವ್ರು ತೊಡ್ಕೊಳ್ಳೋದು ಪಾಪ. ಒಬ್ಬ ಅಧ್ಯಕ್ಷ ಆಗ್ಬೇಕು, ಒಬ್ಬ ಜನರಲ್ ಸೆಕ್ರೆಟರಿ ಆಗ್ಬೇಕಂದ್ರೆ ದೊಡ್ಡ ಕಷ್ಟದ ಕಡೆ. ಸಾರ್ವಜನಿಕ ಬದುಕು ಹಾಗೆ ಇದೆ ಪಾರ್ಟಿದಂದರೆ. ನಿನಗೆ ಸಂಬಂಧ ಇಲ್ಲಲ್ಲ ಅದಕ್ಕೆ. ರೆಡಿಮೇಡ್ ಇದ್ದದ್ರಾಗ ಬಂದು ವೇದಿಕೆ ಮೇಲೆ ಕುಂತ ಭಾಷಣ ಬೇಕಿದ್ದು ಮತ್ತೆ ಇನ್ನೂ ಮೀಟಿಂಗ್ ನಡೆದಿರ್ತೈತಿ. ಅವಸರ ಮಾಡಿ ನಂದು ಅದು ಕೆಲಸ ಐತಿ ಪುಟಕ್ನ ಹೋಗೇ ಬಿಡ್ದ. ನಿನ್ನ ಚಾಳಿ ಇದು ಹೇಸ್ ಚಾಳಿ. ಒಂದು ಕಾರ್ಯಕ್ರಮನೂ ಪೂರ ಕುಂತು ಮುಗಿಸಿ ಹೋದದ್ದು ಇತಿಹಾಸನೇ ಇಲ್ಲಿಂದ. ಡೌಲ್ ತೋರ್ಸಕ್ಕೆ ಬಂದು ಬೇಕಾಗಿರ್ತೈತೆ ಅಲ್ಲಿ ನೀನು ಹೇಳಕ್ಕೆ ನೋಡೋಕ್ಕದು. ಈ ಡೌಲಿನ ಕೆಲಸ ಸಾಯಂ ಇರೋದ ನಿಂದು. ಕೆಲವೊಬ್ಬರು ಪಾಪ ಅಮಾಯಕರು ಕಾರ್ಯಕರ್ತರು ಅನಿವಾರ್ಯತೆಯಿಂದ ಕೂಡ್ತಾರೆ. ಪಾರ್ಟಿ ಕೆಲಸ ಮಾಡೋದು ಅಂದ್ರೆ ನಿನ್ನ ತಲೆಯಾಗ ಗಿವ್ ಆ್ಯಂಡ್ ಟೇಕ್ ಅಂತಲ್ಲ, ವ್ಯಾಪಾರ ಮಾಡೋದು. ಈ ಪ್ರವೃತ್ತಿ ನೀನು ಇದು ಪೂರ ಬೇಜಾದಾಗ ಅದೇ ತುಂಬೈತಿ. ವ್ಯಾಪಾರಿ ಪ್ರವೃತ್ತಿನ ಐತಿ ನಿಂದು. ಇಲ್ಲ ಉಳಿದದ್ದು ಯಾವುದು ಗೊತ್ತೇ ಇಲ್ಲ ನಿನಗೆ. ಹಂಗೆ ಬಂದಿ ಮತ್ತು ನಿನಗೆ ನಿಂದೇನು ಅಪರಾಧ ಐತೆ ಅಂತ ನಿನ್ನ ಸಂಸ್ಕಾರ ಹಂಗೈತಿ. ಹಣೆ ಬರ ಪಾರ್ಟಿದು. ಸೋಲುವುದು ಗ್ಯಾರಂಟಿನ ಗೊತ್ತಿದ್ದಾಗೂ 89 ನಿಂತೀನಿ, 90 ಲೋಕಸಭೆ ನಿಂತೀನಿ, 94 ನಿಂತೀನಿ. ಗ್ಯಾರಂಟಿ ಇದ್ದಾಗ ಗ್ಯಾರಂಟಿ ಸೋಲುದ ಎಲ್ಲೂ ಗೊತ್ತಿಲ್ಲ. 89 ಲೋಕಸಭೆನೂ ಗೊತ್ತಿತ್ತು ನಮ್ಗೆ. ಹೆಗ್ಡೆಯವ್ರು ಬಂದು ನಿಂತಾಗ ಆವಾಗಿಂದ ಪಾರ್ಟಿ ಬೆಳೆಸ್ಕೋತ ಕಟ್ಕೋತ ಎದ್ದು ಬಿದ್ದು ಬಂದವ್ರನ್ನ ಕಷ್ಟ ಅನುಭವಿಸಿ ಕಲ್ಲ ಮುಳ್ಳ ತುಳಿದವರು ಹಳ್ಳ್ಯಾಗೋದ್ರು ಉಪವಾಸ ವನವಾಸ ಬಿದ್ದು ಬಂದವ್ರು. ಬರೀ ಒಂದು ಚಾನ ಕುಡ್ಕೋತ ಬಂದೀವಿ ಸಂಜೆ ತಕ. ಮುಂಜಾನೆ ಹೋದ್ರೆ ಪ್ರತಿಯೊಬ್ಬರು ಏನು ಕಾರ್ಯಕ್ರಮ ಕೊಡು ಚಹಾ ಕುಡಿಯೋದು, ಮಂದಿ ಸೇರಿಸೋದು ಒಂದೆರಡು. ನನಗಂತೀ ಮ್ಯಾಲಿನ ಮೇಲೆ ನಾಚಿಕೆ ಬರೋಂಗಿಲ್ಲ ನಿನಗೆ. ಸ್ವಲ್ಪ ನಾಚಿಕೆ ಐತಿ ನಿನಗೆ. ಖಬರ್ದಾರ್, ನಾಲಿಗೆ ಹರಿಬಿಡ್ಬಾರ್ದು ನನ್ನ ಬಗ್ಗೆ, ಮೇಲಿನ ಮೇಲೆ ಇದ್ರ ಬಗ್ಗೆ. ಏನು ಮಾಡ್ಯಾನ ಇನ್ನೂ ಏನು ಮಾಡ್ಬೇಕು? ಇದಿಷ್ಟು ಇತಿಹಾಸ ಗೊತ್ತಾಗೋದಿಲ್ಲ ನಿನಗೆ.
ಕೇಳಿ ಇನ್ನೂ ದೊಡ್ಡ ದೊಡ್ಡ ಹಿರಿಯರ ನಿನಗೆ ಅವ್ರ ಬಗ್ಗೆ ಗೌರವ ಎಲ್ಲಿ ಹಾಸಿ ಬರ್ಬೇಕು ಪುಣ್ಯಾತ್ಮ. ದೊಡ್ಡದವ್ರಿಗೆ ಯಾಕೋ ಏನು ಅಂತ ಮಾತಾಡ್ತೀನಿ. ನಿಮ್ಮ ಕಲಿಸಿದ ಗುರುಗಳನ್ನ ಬಿಟ್ಟಿಲ್ಲ ನೀನು. ಊರಾಗ ಯಾರ್ಯಾರು ಹಿರಿಯರದಾರ ನಿನಗೆ ನೀ ಎಲ್ಲರೂ ಸಣ್ಣವ್ರು. ನಿನಗಿಂತ ಗೌರವ ಕೊಟ್ಟು ಮಾತಾಡಿದ ಸಂಸ್ಕೃತಿನ ಅಲ್ಲಲ್ಲಿಂದ ನೀ ಮಾತ್ರ ಯಾರ್ದೋ ರೊಕ್ಕ ಎಲ್ಲಮ್ಮ ಜಾತ್ರೆ ಅಂತ ಹೊಡ್ಕೊತ ಬಂದವ. ಸ್ವಂತ ಕಿಸದ ಖರ್ಚು ಮಾಡಿ ಬಂದಲ್ಲ. ನಾವು ಅದನ್ನು ಮಾಡಿದ್ದೀವಿ, ಅದನ್ನು ಮಾಡಿ ಬಂದಿದ್ದೀವಿ ನಾವು. ಅದ್ರ ಬ್ಯಾನ್ ನಿನಗೇನೂ ಇಲ್ಲ. BJP ಯಾಕೆ ಬಂದಿ ಅಂತ ಕೇಳ್ತಾನ ನನಗೆ ಮೊನ್ನೆ. BJPಗೆ ಯಾಕೆ ಬಂದಿವು ಅಂತ. ಎರಡು 2018 ನೀನೇ ನನ್ನ ಮನೆಗೆ ಬಂದು ಪೇಡೆ ತಿನ್ನು ಶಾಲ್ ಹಾಕಿ ಬಂದಿದ್ದೆಲ್ಲ ಖಬರೇ ಇಲ್ಲ ನಿನಗೆ. ಅದನ್ನು ಆ ಸಾರಿ ಗೊತ್ತಿತ್ತು ನಿನಗೆ, ನಾ ಸೋಲ್ತೀನಿ ಒಂದು ಗ್ಯಾರಂಟಿ ಇತ್ತು, ಫಿಕ್ಸ್ ಆಗಿತ್ತು ಅವಾಗ. ಪೂಜಾರವ್ರು ಬರದೇ ಇದ್ರೆ ನಾ ಬೀಳೋದು ಫಿಕ್ಸು ಅಂತ ಆಗಿತ್ತು ನಿನಗೆ ಅವಾಗ. ಅದು ಮರ್ತ ಬಿಟ್ಟು ಕಾಣ್ತೈತಿ ನಿನಗೆ. ಯಾವ್ದು ಬೇಡಾಗಿತ್ತು ಅದು ಮರ್ತು ಬಿಡೋದು, ಜಂಪಾಗಿ ಹೋಗಿಬಿಡೋದು. ಹಂಗೆ ಈ ಚಟನೇ ಐತಿ ನಿನಗೆ. ಖಬರ್ ಇದ್ದಿದ್ದಿಲ್ಲ ನಿನಗೆ ಆವಾಗ. ನೀನು ಹೌದಲ್ಲ ಬಂದವ ನನ್ನ ಮನೆಗೆ, ಫೋಟೋ ಅದಾವ. ನಾ ಬಂದಿಲ್ಲ ನಿನ್ನ ಮನೆಗೆ, ಗೊತ್ತಿರಲಿ ನಿನ್ನ ಮನೆ ಎಲ್ಲೈತಿ ಇವತ್ತು ನೋಡಿಲ್ಲ ನಾನು. ನನ್ನ ಮನೆಗೆ ಆಗಾಗ ಬಂದು ನಿನ್ನ ಮನೆ ಎಲ್ಲೈತಿ ಗೊತ್ತಿಲ್ಲ ನನಗೆ. ಇದು ತಿಳ್ಕೊ ಮೊದಲೇದ್ದು. ನನ್ನ ಮನೆಗೆ ಬಂದಾವ ನೀನು ಕರೆಯಾಕೆ. ಯಾಕೆ ಬಂದು ಬಾಜಿರಾವ ಅದಕ್ಕೆ ಬಂದು ನನ್ನ ಮನೆಗೆ ಯಾಕೆ ಬಂದು? ಕಾಂಗ್ರೆಸ್ BJP ಯಾಕೆ ಬಂದಂತ ಕೇಳಾಕತ್ತಿ ಈಗ. ಯಾರು ಎಲ್ಲರೂ ತಿಳ್ಕೊಂಡಾರ ನಿನ್ನ ಈ ಬಣ್ಣದ ಮಾತು. ಇಂಥ ಸುಳ್ಳಿಂದ ಸರ್ದಾರ್ ಬಿಡು. ಇದು ಅವಾಗ ಡೋಗಿ ಬಂತೀನಿ ನಮ್ಮ ಮನೆಗೆ, ಗೊತ್ತಿರಲಿ. ಬಂದಿರಲಿಲ್ಲ ಅಂದ್ರೆ ಸೊಂಡು ಒಣಗ್ತಿತ್ತು, ಸೋತು ಹೊಕ್ಕಿದ್ದೀನಿ. ಬಂದು ಪ್ರಚಾರ ಮಾಡಿರಲಿಲ್ಲ. ಅದು ಇಡೀ ಕ್ಷೇತ್ರ ಜನ, ಜಿಲ್ಲೆ ರಾಜ್ಯದ ಜನನೂ ಹೇಳ್ಯಾರ. 2-3 ಕ್ಷೇತ್ರ ಗೆದ್ದಿದ್ದಾರೆ ಎಲ್ಲರೂ ನಾ ಬಂದಾಗ. ಅದು ಎಲ್ಲರಿಗೂ ಅರಿವೈತಿ, ನಿನಗೆ ಅರಿವಿಲ್ಲ. ಅರಿವಿಲ್ಲ ಅಂದ್ರೆ ನಿನಗೆ ಗೊತ್ತೈತಿ, ಅದು ಹೇಳಕ್ಕೂ ಅಲ್ಲಿ ನೀನು ದೊಡ್ಡವ್ರು ಹಾಕಲ್ಲ, ಮತ್ತೊಬ್ಬರು ಆಗಬಾರ್ದು. ಉಪಕಾರ ಮಾಡಿದ ಜನರ ಮೇಲೆ ಸವಾರಿ ಮಾಡೋದು, ಸಂದರ್ಭ ನೋಡ್ಕೊಂಡು ಅವ್ರು ಬಲಿ ಪಡೋದು ನಿನ್ನ ಚಟ ಕಾಯಮ. ಅಪ್ಪಟ ಅವಕಾಶವಾದಿ ರಾಜಕಾರಣ ಮಾಡ್ಕೊತ ಬಂದೀನಿ ನೀನು. ನನಗೇನು ಕಹಿ ಉಣಿಸಿದಲ್ಲ, ನನಗನ್ನಿಸ್ತೈತಿ ಆ ಪವಿತ್ರ BVB ಸಂಘದಲ್ಲಿ ಕೂಡ ಭಾಳ ಮಾಡಿ ಇದನ್ನು ನೀವು ಮಾಡ್ಕೊತ ಬಂದಿರಬಹುದು ಅಂತ ಭಾಳ ಜನಕ್ಕೂ ಅನಿಸ್ತೈತೆ. ಅದಕ್ಕೆ ಸಾರ್ವಜನಿಕರ ವ್ಯವಸ್ಥೆಯೊಳಗೆ ಯಾವುದೇ ರಾಜಕೀಯ ಮುಖಂಡರ ಬಗ್ಗೆನೂ ಶ್ರದ್ಧೆ ಇಲ್ಲ ನಿನಗೆ. ಅವರು ನೀನು ತೂಕ ಮಾಡಿಬಿಟ್ಟಾರೆ ಈಗ. ಎಲ್ಲರಿಗೂ ಗೊತ್ತಿತ್ತು. ತಲೆ ಅಂತ ತೆಗಿ ನೀನು. ನಾನು ಅವ್ರ ವರಿಷ್ಠರು ಈ ವರಿಷ್ಠರು ಬಿಡೋದನ್ನ ಬಾಯಿ ಬಡಾಮಿ ಆಡೋದೇನು ಸ್ಟಾಪ್ ಮಾಡು. ಯಾವ ವರಿಷ್ಠರು ನೀನು ಕೇಳುವಂಥ ಸ್ಥಿತಿ ಒಳಗಿಲ್ಲ. ನೀನು ಸ್ವಭಾವ ಹೇಸಿ ನಡತೆ ನೋಡಿಕೊಂಡು ಗೊತ್ತಾಗೈತೆ ಅವ್ರಿಗೆ. ಅಲ್ಲಿ ಹೋಗಿ ಸರ್ವಾಧಿಕಾರಿನೇ ಮಾಡಕ್ಕೆ ಹೋಗೋದು. ಪಾರ್ಟಿ ಸಂಘಟನೆ ಕಟ್ಟೋದ್ರ ಬಗ್ಗೆ, ಎಲ್ಲ ಜೋಡಿಸ್ಕೊಳ್ಳೋದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಮಾತಾಡಿದ್ರೆ ತಿಳಿಸಿತ್ತು. ಅದು ಇಲ್ಲಲ್ಲ. ಅಲ್ಲಿ ದರ್ಪಣ ಮಾಡೋದು. ಯಾವಾಗ ಬೇಕು ಅವನ ಹೆಂಗೆ ಬೇಕು ಹಂಗೆ ಬೇಕೋತ್ ಬಂದು ಯಾವ ವರಿಷ್ಠರು ಸಂದರ್ಭೋಚಿತ ಭಾಳ ನಿಂತ ಕತೆ. ಒಬ್ಬರು ನಮ್ಮ ರಾಜ್ಯದ ವರಿಷ್ಠರು ಬಿಟ್ಟಿಲ್ಲ, ರಾಷ್ಟ್ರೀಯ ಮಟ್ಟದ ವರಿಷ್ಠರು ಬಿಟ್ಟಿಲ್ಲ. ನಿನಗೆ ಯಾರು ಬೇಡ ಆಗ್ಯಾರ ಅನಿಸ್ತಿತ್ತು ತೊಗೊಂಡೇ ಬಿಟ್ಟು ಅವ್ರನ್ನ. ಅವರು ನೀ ಹೇಳ್ದಂಗೆ ಕೇಳಬೇಕು. ಮತ್ತು ಬೇರೆ ಇಲ್ಲ. ಮತ್ತವ ಯಾವ ಬಾಬಾದಂತ
ಯಾವ ಬಾಬಾನೋ ಯಾವ ಅಸ್ಲಮೋ ಅವನು ಕೂಡ ವ್ಯವಹಾರ ನಿಂದೇ ಇದ್ದಿರ್ಬೇಕು ಅನಿಸ್ತೈತೆ ಅದಕ್ಕೆ. ವ್ಯವಹಾರ ನೀನೇ ಮಾಡ್ಕೊಂಡೆ ಅದಕ್ಕೆ. ಆಗ ಹಿಂದೂ ಸಂಘಟನೆ ಕಾರ್ಯಕರ್ತರು, ಬಜರಂಗದವರು, ಪ್ರಮೋದ್ ಮುತಾಲಿಕರು ಹೋರಾಟ ಹಮ್ಮಿಕೊಂಡಿದ್ರು. ಅವಾಗ ನಾನು ಕೊನೆಯ ವರ್ಷದಾಗ ಏನೋ ಬಂದು ಸೇರ್ಕೊಂಡಿದ್ದಾವೆ, ಏನೋ ನಡೆಸಿದ್ದವ ಅಸ್ಲಂ ಅವ. ಹಿಂದೂ ಸಂಘಟನೆಯ ಹೋರಾಟ, ಬಜರಂಗದಳದವ್ರ ಹೋರಾಟದಿಂದ ಅವು ಕಾಲು ಕಿತ್ತಾನೆ. ನೀನು ಬೆನ್ನು ತಟ್ಕೊಳ್ಳೋದು ಬೇಕಾಗಿಲ್ಲ. ಅದರೊಳಗೆ ನಾನು ಇದ್ದವ, ಭಾಗ ತೊಗೊಂಡವ. ಯಾವಂದೋ ಹೆಸರು ಹೇಳಿ ರೊಕ್ಕ ಕೊಡಕ್ಕೆ ಬಂದಿದ್ದ ನನಗೆ. ನಿನ್ನ ಪ್ರವೃತ್ತಿ ಇರ್ಬೋದಕ್ಕೆ ಬಂದ. ನೀನು ನಮ್ಮ ಹತ್ರ ವ್ಯಾಪಾರ ನಡೆಯಂಗಿಲ್ಲ ಗೊತ್ತಾ, ಆ ಮನುಷ್ಯಾಗ ಬಂದವ ಎದ್ದಿರ್ಬೇಕು. ಅವನ ಅಮ್ಮವಲ್ಲ, ನಿನ್ನ ತಲೆಯಿಂದ ಇದು ತೆಗಿಯೋದನ್ನ, ನಿನ್ನ ಮನುಷ್ಯನವ. ವ್ಯಾಪಾರ ನಿನ್ನಿಂದ ನಡೀತೈತೆ ಅಂತ ಬಂದಾನವ. ಬಡಾಯಿ ಕೊಚ್ಕೊಳಕ್ಕೆ ಹೋಗಲ್ಲ, ಏನಾಗಬೇಕಾಗಿದೆ ಸಿಕ್ಕಿರ್ಲಿಕ್ಕಿಲ್ಲ ನಿನಗೆ. ಆವಾಗ ಸುಮ್ಮ ಆರೋಪ ಮಾಡೋದು ಬಂದ್ ಮಾಡೋದನ್ನ. ಇಲ್ಲಿ ಕುಂತಾರಲ್ಲಿ ನಾವು ರಾಜು ನಾಯಕ, ನಮ್ಮ ಆತ್ಮೀಯ ಆಪ್ತ, 7 ತಿಂಗಳ ಜೈಲಿನಾಗ ಇದ್ದವ. 7 ತಿಂಗಳು ಜೈಲಿನಾಗ ಇದ್ದು ಬಂದವ. ಭಜರಂಗದಳದ ಕಾರ್ಯಕರ್ತವ, ಇಲ್ಲೇ ಕುಂತಾನ. ಇವತ್ತಾಗ ನಮ್ಮ ಜೊತೆಗದಾನ ಹುಡುಗವ. ಸಂಘಟನೆಗೆ ದ್ರೋಹ ಮಾಡೋದು ನಿಸ್ಸೀಮ್. ನೀನು ಎತ್ತಿದ ಕೈ ನಂಬರ್ 1 ಜಾಗ ನಿನಗೆ ಕೊಡ್ಬೇಕು ಸ್ಥಾನ. ಮತ್ತಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ದ್ರೋಹ ಮಾಡಿದ್ರಾಗ. ಹೊಂದಾಣಿಕೆ ನೀನೇ ಮಾಡಿಕೊಡ್ತು ಬಂದವ. ನಿನ್ನ ಸ್ವಭಾವಕ್ಕೆ ಕೆಂಪು ರೋಡಿಂದ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಗುರುವರೆಲ್ಲರೂ ಕೋಣಿಯವರೆಲ್ಲ ಕೂಡಿ ಒಬ್ಬ ಅಧ್ಯಕ್ಷ ಮಾಡಿದಾರೆ, ಒಬ್ಬ ಉಪಾಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಏನೋ ಮಾಡ್ಕೊಂಡು ಕೆಲಸ ನಡೆಸ್ಯದ. ಪರ್ಮಿಷನ್ ಕೊಡಿಸ್ಕೊಡ್ಲಿಲ್ಲ. ನೀ ಇರುತ್ತಕನು ಒದ್ದಾಡುವುದು ಪಾಪ ನಿನ್ನ ಸಲಹೆ, ನಿನ್ನ ದುರ್ಬುದ್ಧಿ ಸಲಹೆ. ಅವನ ಅಧ್ಯಕ್ಷನ ತೆಗೆದ್ರೆ ನಿಮ್ಗೆ ಪರ್ಮಿಷನ್ ಕೊಡಿಸ್ತೀನಿ ಮುನ್ಸಿಪಾಲ್ಟಿಗೆ. ನೋಡಿದ್ದು ಕರ್ಮ ಇದು. ಎಲ್ಲದ್ರಿಗೂ ಮುಗು ತುರ್ಸು, ಎಲ್ಲದ್ರಿಗೂ ಅಸೂಯೆ ಮತ್ಸರ. ಯಾರು ಅಲ್ಲಿ ಸದ್ಯ ಆ ಓಣ್ಯಾಗ ಸದ್ಯ ಬೆಳಿಬಾರ್ದು. ಇವಾಗ ಓಣಿ ವ್ಯವಸ್ಥೆದ ಸತ್ಯ ಬೆಳಿಬಾರ್ದು ಅಲ್ಲಿ ಯಾರು. ಇವಾಗ ಯಾವಾರ ಬೇಡ ಇರ್ತಾರೆ, ಇಲ್ಲಪ್ಪ ಸರಿ ಅವ್ರು ಹೊಂದಿಸ್ಕೊಂಡು ಚೆನ್ನಾಗಿ ಮಾಡಿ ಅಂತ ಈ ಬುದ್ಧಿ ಇಲ್ಲೇ ಇಲ್ಲ ಯಾವಾಗೂ. ಅವು ಇರಬಾರ್ದು. ಜಿದ್ದಕ್ಕೆ ಬಿದ್ದು ಇಡೀ ಊರಲ್ಲಿ ಜಿಲ್ಲಾದಿಂದ ಜನ ಬಂದು ನೋಡುವಂಗೆ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ ಮಾಡಿದ್ವು ಪಾಪ ಎಲ್ಲ ಜನ ಕೂಡಿ. ಇಡೀ ಬಾಗಲಕೋಟೆ ನಗರ ಸಂಭ್ರಮ ಪಡ್ತಿ, ಖುಷಿಯಿಂದ ಹೋಗಿ ಬಂದರು. ಪಂಚೆ ಆಂಜನೇಯ ಇದಕ್ಕೆ ಹೋಗಿ. ಇದು ಕತ್ತಿನಿಂದ ಇಂಥವು ಭಾಳ ಗುಡಿ ಕೇಳಿದೀನಿ ನೀನು ಇತಿಹಾಸಾಗ. ಹಿಂದುತ್ವ ಬಗ್ಗೆ ಮಾತಾಡಿ ಹೋಗ್ತೀವಿ ಒಮ್ಮೆ ಜಿಗದು. ಗೊತ್ತೈತಿ ನೀನು ಬಣ್ಣ ಎಲ್ಲರಿಗೆ. ನಿಂದು ಸ್ವಭಾವ ಹೆಂಗೈತೆ ಅಂದ್ರೆ ಪಕ್ಷದ ವಿಷಯ ಬಂತಿಲ್ಲೋ ಸಮಾಜ ವಿಷಯ ತಳಕ್ಕೆ ಹಾಕೊಂಡ್ಬಿಡೋದು. ಆಗಿಂದ ಪಟಕ್ನ ಆ ಸಮಾಜನ ಅಲ್ಲಿ ಡಿವೈಡ್ ಮಾಡೋದು. ಸಮಾಜದಿಂದ ಏನೋ ಉದ್ಧಾರದ ಕೆಲಸ ಬಂತು, ಚರ್ಚೆಗೆ ಬಂದಿರ್ತಾರೆ, ಒಮ್ಮಿಂದೊಮ್ಮೆ ಪಕ್ಷದ ಸೇರಿಸಿ ಅಲ್ಲಿ ಡಿವೈಡ್ ಮಾಡೋದು. ಮತ್ತು ಡ್ರೈವರ್ಸ್ ಏನು ಮಾಡೋದು ಹಂಗೆ ಲೈನ್ ಹಂಗೆ. ನಿನಗೆ ಬೇಡ ಅಂದರೆ ಹೆಂಗೆ ಬೇಕು ಹಂಗೆ ಟ್ವಿಸ್ಟ್ ಹೊಡ್ಕೋದು ಬರೋವು ನೀನು ಗಿರಾಕಿ. ನೀನು ಇದು ಎಷ್ಟು ದಿವಸ ಮಾಡವ ನೀನು ಹಿಂಗೆ? ಈಗ BVB ಸಂಘದ್ದು ಐತಿ. ಈಗ ಯಾವುದೇನೋ ಒಂದು ಕೊಟ್ಟಾರ, ಸರಿ ತಪ್ಪು, ಅದಕ್ಕೆ ಎದುರಿಸ್ಬೇಕು, ಎಲ್ಲರೂ ಕೂಡ ಎದುರಿಸ್ಬೇಕು ಸಂದರ್ಭ ಅಂದಾಗ. ಯಾರೂ ಹಿಂದೆ ಬಿಡೋದಿಲ್ಲ ಅದ್ರಾಗ. ನಿನ್ನ ಜೊತೆಗೆ ನೀನೇ ಒಬ್ಬನೇ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಅದಕ್ಕೆ ಅದು ಎಲ್ರಿಗೂ ಗೌರವ ಪ್ರಶ್ನೆ. ಅದಕ್ಕೆ ಅದನ್ನು ತಳ್ಕಾಕಿ ರಾಜಕೀಯ ತಂದು ಸೇತಾಕ್ ಬಂದು ಇಲ್ಲಿ ನಮ್ಮನ್ನು ಹೇಳ್ಕೊಂಡು ಬಂದು ಇದ್ರಾಗ ನಮ್ಗೆ ರಾಡಿ ಎತ್ತಾಕೆ ಬಂದು ಗಬ್ರು. ಗೊತ್ತಿದ್ದು ಜನರಿಗೆಲ್ಲನೂ ಇದು ಏನು ಚಟ ಐತಲ್ಲ, ಡೈವರ್ಷನ್ ಪಡೋದು, ಟರ್ನ್ ಹೊಡ್ಕೊಂಡು ಅವ್ರನ್ನ ಆ ಕೆಲಸದಿಂದ ಬೇರೆನ ಒಯ್ದುಬಿಡು ತೊಗೊಂಡು ಗುಡ ಸೇರಿಸ್ಬಿಡು ಅವ್ರನ್ನ. ಏನಪ್ಪ ಅನ್ನೋಂಗೆ ಈ ಚಟ ಬಂದ್ ಮಾಡಿದೆ. ನೀನು ಎಲ್ಲ ರೀತಿಯಿಂದ ಒಳ್ಳೇದು ಮಾಡಿದೆ ಅಂದ್ರೆ ಈ ಕೊಳಕು ಬುದ್ಧಿ ಯಾವಾಗ ನೀ ಬಿಡ್ತಿ ಅವಾಗ ನಿನಗೆ ಒಳ್ಳೇದಾಗ್ತೈತಿ. ಮತ್ತೊಮ್ಮೆ ಶಿವಾಜಿ ಮೂರ್ತಿದ್ದು ಹೇಳಿದೆ ಮಾನ್ಯ. ಏನು ಶಿವಾಜಿ ಮೂರ್ತಿದ್ದು ಮುಗಿದೋದಂತ ಇದು ಕಥೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮತ್ತು ಶ್ರೀ ಬಸವೇಶ್ವರ ಮೂರ್ತಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸಂದರ್ಭ ಅಂದಾಗ ನಾವೆಲ್ಲ
ಸ್ಪಷ್ಟೀಕರಣ ಅವಾಗ ಕೊಟ್ಟಿದ್ದೀವಿ ಆ ಸಂದರ್ಭದಾಗ. ಮತ್ತೆ ಕೆದಕಿ ನೀನು ಶಿಬಿಗೆ ಎಬ್ಸಕ್ಕೆ ಹೋಗಿ ಮತ್ತೊಮ್ಮೆ ಮೂರ್ತಿಗಳು ನಿಮ್ಮ ನೆನಪಿಟ್ಟುಕೊಂಡಿದೆ. ಮೂರ್ತಿಗಳು ಎರಡೂ ತಯಾರಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿ ಜನವರಿ ತಿಂಗಳ 2023 ಬಂದೈತಿ. ಇಲ್ಲಿ ಜನವರಿ ತಿಂಗಳು 2023 ಇಲ್ಲಿ ಬಂದಿದೆ ಛತ್ರಪತಿ ಮಹಾರಾಜರ ಮೂರ್ತಿ, ಶಿವಾಜಿ ಮಹಾರಾಜರ ಮೂರ್ತಿ. ನಿಮ್ಮ MLA ಎಲೆಕ್ಷನ್ ಆದದ್ದು ಆವಾಗ ಮೇ 2023 ಗೊತ್ತಿರಲಿ. ಕೋಡ್ ಆಫ್ ಕಂಡಕ್ಟ್ ಚಾಲು ಮಾಡಿದ್ದು ಮಾರ್ಚ್ ಎಂಡಕ್ಕೆ. ಮೊನ್ನೆ MLA ಎಲೆಕ್ಷನ್ಗಿಂತ ಮೊದಲ ಬರೀ 20 ದಿವಸ ಮೊದಲ 2700 ಕೋಟಿ ರೂಪಾಯಿ ಯೂನಿಟ್ 3 ಟೆಂಡರ್ ಹಾಕ್ಸಿದೆ. ಏನು ಗಡ್ಬಡ್ ಮಾಡಿ ಆವಾಗ ಪೂಜಾ ಮಾಡಿದಲ್ಲ ಅವಾಗ. ಬರೀ 15-25 ದಿವಸ ಒಳಗನ ಅವಸರ ಮಾಡಿ ಏನೇನು ಸರ್ಕಸ್ ಮಾಡಿ ಭಾಳ ಮಂದಿಗೆ ಗೊತ್ತೈತದ. ಈ ಚರ್ಚೆ ಈಗ ಸದ್ಯ ಮಾತಾಡೋದು ಬೇಡದನ. 3 ತಿಂಗಳು ಅವಕಾಶ ಇತ್ತಪ್ಪ ಅವಾಗ. ಯಾರು ಬೇಡ ಅಂದಿದ್ರು ಅವಾಗ? ನೀನ MLA, ನಮ್ಮವರ ಉಸ್ತುವಾರಿ ಮಂತ್ರಿಗಳು, ಸರ್ಕಾರ ನಮ್ಮದು, ಹೇಳ್ದಂಗೆ ಕೇಳೋದ ಹಿಂದೂ ವ್ಯವಸ್ಥೆ ಇದ್ದಂತಹ ಸರ್ಕಾರ ನಮ್ಮದು. ಯಾರು ಬೇಡ ಅಂದಿದ್ದು ನೀನು ಅಲ್ಲಿ ಮೂರ್ತಿ ಕೊಡ್ಸಕ್ಕೆ? ಮೂರ್ತಿ ರೆಡಿಯಾಗಿ ಬಂದಾವ. ಇಲ್ಲಿ ವಿಜೃಂಭಣೆ ಹಬ್ಬ ಮಾಡಿದಾಗ ಇಡೀ ಊರು ಜನ ಕೂಡ್ತಿದ್ರು. ಅದು ಯಾಕೆ ಬಿಟ್ಟು ಮತ್ತೆ ತಂದು ನೀ ಹೋದ ಬೆಳಗ್ಗೆ ಮತ್ತೆ ಯಾವ ಕುಂತಾಗ ರಾತ್ರಿ ಇನ್ಯಾವುದೋ ತಂದು ಏನೋ ಮಾಡಿ ಸರ್ಕಸ್ ಮಾಡೋಕೆ ಹೊಂಟಿ. ಅವಾಗ ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಇದು ನಾನು ಎದಕ್ಕೆ ಬಿಟ್ಟು ಅದಕ್ಕೊಂದು ಐತೆ ರಿಪೋರ್ಟು ದೊಡ್ಡದೈತೆ. ಅದು ನಿನ್ನ ಸ್ವಾರ್ಥಕ್ಕೆ ಸಲಹಿ ಸಮಾಜಗಳು ನೋಡಿವಂಥದ್ದು. ಪಾಪ ಆ ಸಂದರ್ಭದೊಳಗೆ ಸಮಾಜ ಮುಖಂಡರು ಒಬ್ಬರನ್ನ ತೊಗೊಂಬಂದು ಅವರೆಲ್ಲರೂ ಆ ಕಡೆ ಈ ಕಡೆಯೂ ಪ್ರಶ್ನೆ ಇಲ್ಲ, ಹೊಂದಾಣಿಕೆ ಮಾಡ್ಕೊತಿಲ್ಲ. ಸಮಾಜ ಹೊಡೆದ ಇದನ್ನು ಕ್ಷತ್ರಿಯ ಸಮಾಜಗಳು ಪಾಪ ತದ್ದಿನ ಅಂತ ಕೆಲಸ ಮಾಡಲಿಕ್ಕೆ ಕೂಡಿಸ್ಬೇಕು, ಎಲ್ಲ ಜೋಡಿಸ್ಕೊಂಡು ಮಾಡ್ಬೇಕು. ಅದು ತಪ್ಪು ತಪ್ಪು ನಿಂದೈತಪ್ಪ ಸಮಾಜ ಒಂದಾಗಿ ಹೋಗ್ರಿ ಅಂತ. ಇದು ಭಾವನೆ ನಿನ್ನ ಜೀವನದ ಜಾಮ್ ಆದಾಗ ಬರೋದಿಲ್ಲ ನಿನಗೆ ಯಾವ ಗುರುಗಳು ಕಳಿಸ್ಯಾರ ಪುಣ್ಯಾತ್ಮ. ಆಮೇಲೆ ಮಾತಾಡಿ ನಿನ್ನೆ ನನ್ನ ಬಂಡವಾಳ ಏನೋ ಬಿಸ್ತೀನಿ ಭಾಳ ಆಗೈತಿ ಅಂತ, ಭಾಳ ಅಂಥೇಳಿ ಬಿಚ್ಚು ಗಣಮಗನ ಬಿಚ್ಚು ತಯಾರದೆ. ನಾನು ನಿನ್ನೂ ಗುಡ್ಡದ ಎತ್ತರದವ ನೀನು ಬತ್ತಲೆ ಮಾಡ್ಬೇಕಾಗ್ತದೆ. ನಾನು ಗೊತ್ತಿಲ್ಲ ಅದಕ್ಕೆ ಹುಷಾರಾಗಿ ತಯಾರಾಗಿ ನಾನು ರೆಡಿ ಇದ್ದೀನಿ. ಅದಕ್ಕೆ ಒಂದೂ ಬಿಡಬಾರ್ದು ನಾನು ಬಂಡವಾಳ ಬಿತ್ತಾಕ. ಹೇಳಿದ್ನಲ್ಲ ಗಾಳಿ ಒಳಗೆ ಗುಂಡು ಹೊಡ್ಕೊತ ಹೋಗೋದು ಅಂಥೇಳಿ. ಇದು ಚಟ ಇನ್ನು ಬುದ್ಧಿ ಯಾವಾಗ ಬರಬೇಕು ಮಾರಾಯ? ನಿನಗೆ ಬರೋದು ಸಾಧ್ಯ ಇಲ್ಲ. ನಿಂದು ಎಲ್ಲಿ ಆಸೆ ಬರ್ಬೇಕು ನಿನಗೆ? ಆ ಸಂಸ್ಕಾರ ಇದಲ್ಲ. ಎಚ್ಚರಿಕೆ ಕೊಟ್ಟು ನನಗೆ ಬಂಡವಾಳ ಬೀಸ್ತೀನಂತ. ವಾರೇ ರಾಜಕೀಯ ಸಂಘರ್ಷ ನನ್ನ ಜೊತೆಗೆ ಮುಂದುವರಿಸ್ತೀನಂತ ಡಿಕ್ಲೇರ್ ಮಾಡಿ ಸ್ವಾಗತ ಐತಿ. ನಾನು ತಯಾರಿದೆ. ನಾಳೆ ಮಾಡಿ ನೀನು ಅನುಮಾನ ಮಾಡೋಕ್ಕೆ ಹೋಗ್ಬೇಡ. ಮುಂದುವರ್ಸ್ಕೊಂಡು ಜಬರ್ದಸ್ತಾಗಿ ಹೋಗಿ ನೀನು. ನಾನು ಸಿದ್ಧ ಆಗಿಲ್ಲ ಅದಕ್ಕೆ. ನಾನು ನೋಡ್ತೇನೆ ಅದನ್ನು. ಇಶ್ಯೂ ಡೈವರ್ಟ್ ಮಾಡ್ದೆ ಎಲ್ಲಿಂದ ಎಲ್ಲಿಗಾರ ಹೋಗಿ ಮಾತಾಡೋದು, ಅದನ್ನು ಕೇಳ್ದಾಗ ಇದನ್ನು ಹೇಳಕ್ಕೆ ಹೋಗೋದು, ಇದನ್ನು ಕೇಳ್ದಾಗ ಮತ್ತೊಂದು ಹೇಳಕ್ಕೆ ಹೋಗೋದು. ನಾವು ಚಡ್ಡಿಯಾಗಿ ರೆಡಿಯಾಗಿ ನಿಂತೀವಿ. ಆ ಕಾಟಕ್ಕೆ ನಿಂತು ನಾನು ಈಗ ಬದ್ದಿರ ನೀನು ರೆಡಿ ನೀನು. ನವನಗರ ಯೂನಿಟ್ 1 ಮೊನ್ನೆ ಕೇಳಿದೆ ನಾನು. ಆಫೀಸರ್ ನನಗೆ ಆರ್ಡರ್ ಕೊಡಕ್ಕೆ ಬಂದಾಗ ಕೇಳಿದೆ ನಾನು. ನೋಡಿದ್ದೀವಿ, ನೀವು ನೋಡಿ ಬರೀ ಹೋಗಿರಿ. 58, 59 ಭಾಳ ಸೆಕ್ಟರ್ಗಳು. ಚಪ್ಪಡಿಕಲ್ಲು ಆರಾಮಿದ್ದು ಫಸ್ಟ್. ಇದ್ರು ರಫ್ ಕಲ್ಲು, ಇಲ್ಕಲ್ ಗ್ರಾನೈಟಿದ್ದು. ಕರ್ಬ್ಸ್ ಹಾಕಿದ್ರು. ಹಿಂಗೆ ಕರ್ಬ್ಸ್ ಹಾಕಿ ಪ್ಲಾಟ್ಫಾರ್ಮ್ ಮಾಡಿ ಹಾಕಿದ್ರು ಎಲ್ಲನೂ. ಇಷ್ಟು ತೆಗೆದುಬಿಟ್ಟಾನ.
ಏನು ತೊಂದರೆ ಇತ್ತು? ಹೋಗುವಾಗ ಜನಕ್ಕೆ ಅನುಕೂಲ ಮಾಡಿದ್ರಿ ಹಿಂದಕ್ಕೆ. ನಿನ್ನ ಅವಧಿಯೊಳಗೋ ಮತ್ತೊಮ್ಮೆ ಮೇಟಿಯವ್ರ ಅವಧಿಯೊಳಗೋ ಯಾರ ಅವಧಿಯೊಳಗೆ ಆಗ್ಯಾವ ಅಷ್ಟು ಅವು ಪ್ಲ್ಯಾಟ್ಫಾರ್ಮ್ ಕಿತ್ಬಿಟ್ಟು ಸಮ ಮಾಡಿಬಿಟ್ಟು ಎಕ್ಸಿಡೆಂಟ್ ಆಗೋಂಗೆ ಆಗಾಕತ್ತೈತೆ ಪರಿಸ್ಥಿತಿ. ಭಯ ಆಗತ್ತೈತೆ ಅಲ್ಲಿ ಹೋಗೋರು ಎಲ್ಲ. ರೋಡ್ ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು, ಪ್ಲಾಟ್ಫಾರ್ಮ್ ಇದೆ ಎಲ್ಲದಕ್ಕೆ. ಕೇಳಿದೆ ನಾನು ಎದಕ್ಕೆ ಅಂತ ತಿಳ್ಕೊಂಡು, ಉತ್ತರ ಕೊಡೋಕ್ಕಾಗಿಲ್ಲ ಅವರಿಗೆ. ಇಂಥವು ಭಾಳ ಅದಾವ. ನಿನ್ನ ಆಡಳಿತ ಸುಧಾರಣೆ ಭಾಳ ಅಂತೇನೆ ಹೆಡ್ಸತ್ತು ಅಂತ ಡಿಪೆಂಡ್ ತಪ್ಪು ಅಂತ ಭಾಳ ಅದಾವ ಎಲ್ಲ. ಕಾಯಿ ಸ್ವಲ್ಪ ಏನು ಹೇಳ್ತಾರಲ್ಲ, ಮಂಗ ಬೆಣ್ಣೆ ತಿಂದ ಮೇಕೆ ಬಾಯಿಗೆ ಒರೆಸಿತ್ತಂತಲ್ಲ. ಈ ಕೆಲಸ ಏನು ಮಾಡಕ್ಕೆ ಹೊಂಟಿ, ಅದು ನಿಂದೇ ಅದು, ಅವ್ರದ್ದು ಅದ್ಭುತ ಅದು. ಬಿಡಬೇಕಿಲ್ಲ. ನನ್ನ ವಕೀಲಿಗೆ ಮಾತಾಡೀನಿ ಗಬ್ರು. ಮುಳುಗಡೆ ವಕೀಲ ಇವ, ಬರೇ ಮುಳುಗಡೆ ವಕೀಲಿಕೆ ಮಾಡ್ಕೊತ ಬಂದಾವ ಇವ. ಸಿವಿಲ್ ಕ್ರಿಮಿನಲ್ ಏನು ಬುರ್ಬುಷ್ ತಿಳುವಳಿಕೆನೇ ಇಲ್ಲ ಇವಂಗೆ ಅಂಥೇಳಿ ಗೊತ್ತಿಲ್ಲ ನಿನಗೆ. BSc ಇಲ್ಲೇ ಮುಗಿಸಿದೆ ನಾನು. ಫಿಸಿಕ್ಸ್ ಮೇಜರ್ ಸಬ್ಜೆಕ್ಟ್ ನಂದು. ತೂನ್ ಮಾಡಿದೆ ನಾನು, ಸೈನ್ಸ್ ವಿದ್ಯಾರ್ಥಿ ನಾನು. ಮುಗಿಸಿ ಎಲ್ಲೆಲ್ಲಿ ಯೂನಿವರ್ಸಿಟಿ ಲಾ, ಪ್ರತಿಷ್ಠಿತ ಯೂನಿವರ್ಸಿಟಿ ಲಾ ಕಾಲೇಜೊಳಗೆ ಎಲ್ಲೆಲ್ಲಿ ಮುಗಿಸಿ ಬಂದಿದ್ದೆ ನಾನು. ಪುಕ್ಕಟ್ಟು ಬಂದಿಲ್ಲ ನಾನು. ನೀನು ದೊಡ್ಡ ಭಾಳ ಕಲ್ತಿ, ಸಾಲಿ ಕಲ್ತಿ ಅಂತ ಗೊತ್ತಿಲ್ಲ. SSLC ಪಾಸ್ ಅಯ್ಯೋ ಫೇಲೋ ಯಾವ ದೇವ್ರಿಗೆ ಗೊತ್ತು. ಅದು ನೀನೇ ಹೇಳಬೇಕು. ನಿಂದು ಕತಿ ಅದು. ನಾನು ಹಳ್ಯಾಕೆ ಬಂದಿದ್ದು ತೂಕ ಮಾಡೋಕತ್ತಿ ಅದ್ರಾಗ. ಇವಾಗೇನು ಜ್ಞಾನ ಇಲ್ಲ ಅಂತ ಹೇಳ್ಕೊಂಡು ವಕೀಲ ವೃತ್ತಿಗೆ ಅಪಮಾನ ಮಾಡಿ ಪ್ರತಿಯೊಬ್ಬರು ಎಲ್ಲರೂ ಈಗ ಕೆಲವೊಬ್ರು ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಒಬ್ಬರು CA ಆಗ್ತಾರೆ, ಒಬ್ಬರು ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಒಬ್ಬರು ಸಿವಿಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಒಬ್ಬರು ಲ್ಯಾಂಡ್ ಅಕ್ವಿಸ್ ಮಾಡ್ತಾರೆ. ವಕೀಲಿಕೆ ವೃತ್ತಿ ಒಳಗೆ ತಮಗೆ ಎಲ್ಲೆಲ್ಲೆಲ್ಲಿ ಬದುಕಲಿಕ್ಕೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಇರ್ತಿತ್ತು, ಅದಕ್ಕೆ ಹೊಂದಿಕೊಂಡು ಎಲ್ಲ ವಕೀಲರು ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನು ತಿರಸ್ಕಾರ ಮಾಡಿ ಅಲ್ಲ ಲ್ಯಾಂಡ್ ಅಕ್ವಿಸ್ ಮಾಡೋದಕ್ಕೆ ಜನಕ್ಕೆ ಅದರೊಳಗೆ ನ್ಯಾಯ ಕೊಡುವಂಥವ್ರು ಇದ್ದಾರೆ. ಎಲ್ಲೇ ಒಂದು ಎರಡು ನಿನ್ನ ಸ್ವಭಾವದವ್ರು ಇರಬೇಕು. ಜನಕ್ಕೆ ನ್ಯಾಯ ನಿನ್ನ ಬಾಜು ಕೂತಿದ್ದಾರಲ್ಲ ಒಬ್ಬರು ಜೇನುಪಟ್ಟು ವಕೀಲರು, ಕೇಳೋರು ಏನು ಮಾಡಿದ್ರು ಅಂತ ತಿಳ್ಕೊಂಡು ವಕೀಲ ವೃತ್ತಿಗೆ ಅಪಮಾನ ಮಾಡಿದ್ದೀನಿ ನಾನು. ಅವ್ರು ಕೇಳಿ ಗೊತ್ತಾಗ್ತೈತೆ ಎಲ್ಲ ಭಾಳಷ್ಟು. ಇನ್ನು ಇದು ಬಂದ್ ಮಾಡಿ ಎಲ್ಲೆಲ್ಲಾರ ಹೋಗಿ ಕೈ ಹಾಕೋದು. ನಿನ್ನ ಯೋಗ್ಯತೆ ಅಲ್ಲದ ವಕೀಲರ ಬಗ್ಗೆ ಮಾತಾಡೋವಂಥದ್ದು. ನಿಂದು ಏಟು ಯೋಗ್ಯತೆ ಎಷ್ಟು ಮಾತಾಡ್ಬೇಕು ನೀನು. ನಿನಗೆ ಏಟು ನಿಗತೈತೆ ಎಷ್ಟು ಕೆಲಸ ಮಾಡ್ಬೇಕಪ್ಪ. ಹಂಗೆ ಉದ್ದಕ್ಕೆ ಹಂಗೆ ಕೈ ಹಾಕೋತ ಹೋದಾರ ಬುದ್ಧಿ ಐತಿಲ್ಲ ಎಲ್ಲರೂ ಒಂದು ಸ್ವಲ್ಪ ನಿನಗೆ. ಬುದ್ಧಿಗೇಡಿ. ಒಂದು ಸಂತೋಷ ಆಯ್ತು, BTD ಹಗರಣಗಳ ಬಗ್ಗೆ ನ್ಯಾಯಾಂಗ ತನಿಖೆಗೆ ನಾವು ಒತ್ತಾಯ ಮಾಡೀನಿ. ಸಂತೋಷ ಐತಿ ನನಗೂ ಅಂತ ಹೇಳ್ತಾಯಿದ್ದೆ. ಭಾಳ ಖುಷಿ. ನಾನು ಪತ್ರನ ಬರಿತೀನಿ ಸರ್ಕಾರಕ್ಕೆ. BTD ಹಗರಣ ನೀ ಎಲ್ಲಿಂದ ಅಂತ ಹೇಳ್ತಿ ಅಲ್ಲಿಂದ ಹೇಳಿಬಿಡ್ತೇನೆ ನಾನು. ಬೇಡ ಅಷ್ಟೂ ಚೆಕ್ ಹಾಕೋದು ಬರಲಿ. ಯಾರ್ಯಾರು ಎಷ್ಟೆಷ್ಟು ಪಾಲು ಹೊಡೆದಾರ, ಎಲ್ಲೆಲ್ಲಿ ಹೊಡೆದಾರ, ಹೆಂಗೆ ಹೊಡೆದಾರ, ಇಷ್ಟು ಬಟಾ ಬಯಲಾಗಿಬಿಡಲಿ ಅಂತ ನಮ್ಮದು ಅಭಿಪ್ರಾಯ ಐತಿ. ಅದೊಂದು ಆಗೇ ಬಿಡಲಿ. ಬರೀ ಗಾಳಿಯಲ್ಲಿ ಗುಂಡು ಹೊಡ್ಕೋತ ನಾನು ಮಾಡೀನಿ, ಇದು ಬಂದ್ ಮಾಡಿದ್ದೇನೆ. ಇವು ಆಯೋಗ ನೇಮಿಸು ಎಲ್ಲ ಕತೆಗಳು ನಾವು ಬೆಂಗಳೂರು ನೋಡ್ತೀವಲ್ಲ. ನಿನಗಿಂತ ಭಾಳಷ್ಟು ಜ್ಞಾನ ಇಟ್ಕೊಂಡು ಅದೇ ನಾನು. ನಿಂದು 5% ಇಲ್ಲ ಈ ವ್ಯವಸ್ಥೆಗಳಲ್ಲಿ. ಮತ್ತು ನನಗೆ ಧಮಕಿ ಕೊಟ್ಟು BV ಸಂಘದಾಗ ಕೈ ಹಾಕಿ ನೋಡು ಅಂತಾನೆ. ಅಲ್ಲಿ ಹೇಳ್ತೀಯಲ್ಲಪ್ಪ ಪುಣ್ಯಾತ್ಮ, ನನಗೇನು ಅದರೊಳಗೆ ಕೈ ಹಾಕುವ ಜರೂರತ್ತು ಬಂದಿಲ್ಲ, ನನಗೆ ಬಂದಿಲ್ಲ. ನಿನ್ನಂಗೆ ಸಂಬಂಧ ಇರಲಾದಂಥ ವಿಷಯಗಳ ಕಡೆ ಅಲ್ಲಿ ಕೈ ಹಾಕಿ ಕಾರವಾರ ಮಾಡೋ ಚಾಳಿ ಕೆಟ್ಟ ಚಾಳಿ ನಂದಲ್ಲ. ನನಗೆ ಜರೂರೇ ಇಲ್ಲ, ನನಗೆ ಅವಶ್ಯಕತೆಯೇ ಇಲ್ಲ ಅದರ ಬಗ್ಗೆ. ಸರಿಯಾಗಿ ನಡ್ಕೊಂಡು ಹೋಗ್ಲಪ್ಪ ಅಂತ ಆ ಸಂಘ ಅಂತ ಇಷ್ಟೇ ಅಪೇಕ್ಷೆ ಮಾಡೋದು. ದೂರಿಂದ ನೋಡೋ, ಸಂತೋಷ ಪಡೋಣ ಸರಿ ಇದ್ದಾಗ. ಇಲ್ಲ ನನ್ನ ಆತ್ಮೀಯರೊಳಗೆ ದುಃಖ ದುಮ್ಮ ಅಂತ ತುಳ್ಕೋತ ಎಲ್ಲದೂ ಹೇಳ್ಕೊತ ಕೇಳ್ಕೊತ ಬಂದಂಥ ವ್ಯಕ್ತಿ ನಾನು. ಅಲ್ಲಿ ಯಾಕೆ ಬರೋಕ್ಕೆ ಹೋಗಿ ಏನು ಕೆಲಸ ಇತ್ತು ನಂದೈನತ್ತೆ ಅಲ್ಲಿ ಕೆಲಸ. ನೀ ಮಾಡಿದೆ ಅಲ್ಲ ಒಣ ಹೊಸ ಬರೀ ಅದನ್ನು ನೀ ಬಂದು ಮಾಡೋದನ್ನು ಪೂರ
ಸಾಕು ನಿಂದ ನಾನು ಅಷ್ಟು ಕಾರವಾರ ಮಾಡೋದು ಎಲ್ಲ ಕಡೆ. ಕಾಗಿ ಕೈ ಕಾರವಾರ ಕೊಟ್ರೆ ಏನೋ ಮಾಡ್ತಿಂತಲ್ಲ ಹಂಗೆ ನಿಂದು ನಡೆದೈತಿ ಈಗ ಎಲ್ಲ ಕಡೆ. ನಾನು ಗೊತ್ತಿರಲಿ ನಿನಗೆ, ಒಬ್ಬ ಸಮಾಜ ಸೇವಕ, ಒಬ್ಬ ರಾಜಕಾರಣಿನ ನಾನು. ನನ್ನ ಜಾಯಮಾನ ಹಾಗೇ ಬಂದಿದೆ ನಾನು ಬರೋದು. ರಾಜಕೀಯ ಮಾಡ್ತೀನಿ ನಾನು. ನಿನಗೆ ರಾಜಕೀಯ ಐತಲ್ಲ ಮಾಡ್ಬೇಕಂತೀಯಲ್ಲ, ಎರಡೂ ನಡೆಯಿಲ್ಲದ. ಎರಡೂ ಕಡೆ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಅದನ್ನು ರಾಜೀನಾಮೆ ಕೊಡು, ಬಿಟ್ಟು ಬಂದು ಈ ರಾಜಕೀಯ ಮಾಡೋಕ್ಕೆ ಬಾ, ಕೂಡಿ ಮಾಡೋಣಂತ. ಏನೇನು ಎಲ್ಲೆಲ್ಲಿ ಹತ್ತದ ನೋಡು, ಅದನ್ನು ಬಿಟ್ಟು ಬಾ. ಅದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಹೋಗ್ಬೇಡದು. ಈ ಆ ಪ್ಲ್ಯಾಟ್ಫಾರ್ಮ್, ಈ ನಿನ್ನ ರಾಜಕೀಯ ತೆವಲಿಗೆ ಸಾಕದ. ಎಲ್ಲರಿಗೂ ಗೊತ್ತಾಗೈತೆ, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ತಿಳಿದೈತೆ ಅದಕ್ಕೆ. ಮತ್ತು ನಾನು ಬ್ಲ್ಯಾಕ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳಿ ನೀನು. ಬ್ಲ್ಯಾಕ್ ಲೋನ್ ಮಾಡುವಂಥ ಗಿರಾಕಿ ನೀನು, ಬ್ಲ್ಯಾಕ್ ಮೇಲ್ ಗಿರಾಕಿ. ನೀನು ದರ್ಪ ಡೌಲು ತೋರಿಸಿ ಅವ್ರಿಗೆ ಹೆದರಿಸಿ ನಿನಗೆ ಸಹಾಯ ಆಗುವಂಥ ಕೆಲಸ ಮಾಡ್ಕೊತ ಬಂದವ ನೀನು. ಅಂಜಿಸೋದು, ಅವ್ರ ಭಯ ಉಡಿಸೋದು ಎಲ್ಲರಿಗೂ ಗೊತ್ತೈತಿ. ನನ್ನ MLC ಚುನಾವಣೆ ಮಾಡಿಲ್ಲ ಅಂತ ಇಷ್ಟು ಕಾರ್ಯಕರ್ತರು ಕರೆಸಿದ್ರು, ಹೋಗಿದ್ರು. ಅವ್ನು ಪೂಜಾರಿ ಓಡಿ ಹೋದ ಅಂತ ಹೇಳ್ತೇನೆ, ತುಳಸಿಗೆರೆ ಹನುಮಪ್ಪನ ಗುಡಿಗೆ ಓಡಿ ಹೋಗಿಲ್ಲ ನಾನು. ನೀ ಮಾಡಿಲ್ಲ ಅಂತ ಹೇಳಿ ನಾನು. ಅವು ಕಾರ್ಯಕರ್ತರು ಅವು ಮಾಡಿಲ್ಲ ಅಂತ ಹೇಳಿಲ್ಲ ನಾನು. ನೀ ಮಾಡಿಲ್ಲ ಅಂತ ನೀ ಎಲ್ಲೆಲ್ಲಿ ಮಾಡಿ ಅದು ಅಷ್ಟು ರಿಪೋರ್ಟ್ ಅದ ನಿಂದ ಐತದ. ನಿನ್ನ ಮೇಲೆ ಹೇಳಿ ನಾನು. ಅವು ಪದಾಧಿಕಾರಿಗಳು ಪಾಪ ನಿನ್ನ ಬೈಕ್ ಓಡಿ ಬಂದು ಪ್ರಮಾಣ ಮಾಡ್ಯಾವ. ಅವ್ರ ಮುಂದೆ ಪ್ರಮಾಣ ಮಾಡೋದಲ್ಲ, ನಿನ್ನ ಸಲಗೆ ನೀ ಬಾ. ಈಗೂ ತಯಾರಿದೆ ನನ್ನ ಬಾಯಿಗೆ, ನೀ ಬಾ. ಕಾರ್ಯಕರ್ತರು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಪಾಪಕ್ಕೆ ಹೋಗ್ತೀನಿ. ಅವ್ರು ಬಂದವರು, ಅವ್ರು ಯಾರು ಮೆಂಬರು ಅಲ್ಲ, ವೋಟರ್ಸ್ ಅಲ್ಲ ಅವ್ರು. ಆವಾಗ ಅವೆಲ್ಲ ಎರಡನೇ ಮಾತು. ಈ ಬಿಟ್ಟಿಗೆ ಮಾತು ನನ್ನ ಊರು ತುಳಸಿಗೇರಿಗೆ ಬಂದು ಮಾತು. ಊರು ಸುಧಾರಣೆ ಮಾಡಲಿಲ್ಲ, ಗುಡಿ ಸುಧಾರಣೆ ಮಾಡಲಿಲ್ಲ, ಇದನ್ನೇನು ಮಾಡ್ತಾನಂತ ಹೇಳಿ ಗೊತ್ತಿಲ್ಲ ನಿನಗೆ. ತುಳಸಿಗೇರಿಯೊಳಗೆ ಹೈಸ್ಕೂಲ್ ಕಟ್ಟಡಕ್ಕೂ ನನ್ನ ಸ್ವಂತದ ದಾನ ಮಾಡಿದ್ದೀನಿ ನಾನು ಜಾಗ. ದೇವಸ್ಥಾನದೊಳಗೆ ಯಾತ್ರಿ ನಿವಾಸ ಕಟ್ಟುವಕ್ಕೂ ನನ್ನ ತಾಯಿ ಸರ್ ನಾನು ದಾನ ಮಾಡಿದ್ದೀನಿ. ಹಳೇ ಕನ್ನಡ ಶಾಲೆ 75 ವರ್ಷ ನಮ್ಮ ತಂದೆಯವರು ದಾನ ಮಾಡಿದ್ದಾರೆ. ಇನ್ನೂ ಏನೇನೋ ದಾನದ ನಡೆದಿತ್ತು ನನ್ನ ಬದುಕಿನಾಗ. ಅದ್ರ ಬಗ್ಗೆ ನೀ ಚಿಂತೆ ಹಚ್ಕೊಳಕ್ಕೆ ಹೋಗಬೇಡ. ಸುಧಾರಣೆ ಕೆಲಸ ನಡೆದಾವ. ಒಂದೊಂದು ಮುಜರಾ ಆಡಳಿತ ಐತೆ ಅಲ್ಲಿ, ಅದು ಗೊತ್ತಿಲ್ಲ ಕಾನೂನು ನನಗೆ. ವ್ಯವಸ್ಥಿತವಾಗಿ ಮಾಡಬೇಕಾದ್ರೆ ಅವ್ರಿಗೆ ಏನು ಬೈಯೋದು ಬೇಡ ನಡೆದಿರ್ತದೆ. ಅದಕ್ಕೆ ಸುಧಾರಣೆ ಕೆಲಸ ನಡೆದಿದ್ದಾವೆ. ಒಂದು ರೀತಿ ನಡ್ಕೊಂತ ಹೊಂಟಾವ. ಕುಚ್ಚೆಷ್ಟಿ ಬುದ್ಧಿ ಇರ್ತಾವಲ್ಲ ನಿನ್ನಂಥದ್ದು, ಕಲ್ಲು ಹಾಕುವಂಥ ಇವು ಇರ್ತಾವೆ ಅದ್ರಾಗ. ಅವೆಲ್ಲ ಎದುರಿಸಿ ಮಾಡ್ಬೇಕಾಗ್ತಿರ್ತದೆ ಅಲ್ಲಿ. ನೀನು ನಾನು ಅವಧಿ ಒಳಗೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿ ಏನು ಮಾಡಿಯಪ್ಪ ನೀನು? ಊರಿಗೆ ಏನು ಮಾಡಿ ಹೇಳಿಬಿಡ ಪುಣ್ಯಾತ್ಮ. ಆ ರೋಡ್ ಮಾಡೋದು, ಗಟಾರ್ ಮಾಡೋದು, ಆ ದೀಪ ಇದಕ್ಕೆ ಹಾಕೋದು, ಬಲ್ಬ್ ಹಾಕೋದು, ಇದು ಸುಧಾರಣೆ ಅಲ್ಲ. ಇದೇನು ಯಾವುದು ಮಾಡುವಂಥದ್ದು? ವರ್ಷ 2 ವರ್ಷ ಕಟ್ತಾವ್ ರೋಡು ಮತ್ತೆ ಮಾಡೋದು, ಅದೇನು ಸುಧಾರಣೆ ಅಂತಾರೆ? ನಿನ್ನ ಕಾಲಮಾನದೊಳಗೆ ಒಂದರ ಫ್ಯಾಕ್ಟ್ರಿ ಸರ್ಕಾರ ನಮಗೆ ಚಂತ ಸುದೈವ. ನಾನಿದ್ದಾಗ ಅಪೋಸಿಷನ್ ಇತ್ತು, ವಿರೋಧಿ ಪಕ್ಷದ MLA ನಾನು 2 ಸರಿನೂ ರೋಲಿಗಲ್ಲ ಸುದೈವದಿಂದ 2 ಸಾರಿ ನೀನು 3 ಸರಿ ಇದ್ದಾಗ ಸರ್ಕಾರ ನಮ್ಮದು ಮಂತ್ರಿಗಳು ಇಲ್ಲೇ ಇರ್ತಿದ್ರು ನಿನ್ನ ಕೈಯಾಗ. ಏನೋ ಒಂದು ಫ್ಯಾಕ್ಟ್ರಿ ತಂದೆ, ಆ ಸಂತ್ರಸ್ತರಿಗೆ ಏನಾರು ಉದ್ಯೋಗ ಅವಕಾಶ ಕೊಟ್ಟೆ. ಗೋಳೆ ಆಡ್ತಾವೆ ನಿನ್ನ ಹೆಸರು ಮೇಲೆ ಊರು ತುಂಬ ಗೋಳೆ ಆಡ್ತಾವೆ. ಏನು ರೀ ಪೂಜಾರಿ ಸಾಹೇಬ್ರ, ನಮ್ಮಲ್ಲಿ ಒಂದೂ ಆಗಲಿಲ್ಲ, ಏನು ರೀ ಅಂತ ತಿಳ್ಕೊಂಡು. ಏನಾಗಿತ್ತು ನಿನಗೆ? ದಾಡಿ ತರೋಕ್ಕಾಗಿದ್ದಿಲ್ಲ ನಿನಗೆ. ಮತ್ತು ಇನ್ಯಾರ್ಯಾರ ಮೇಲೆ ಮಾತಾಡ್ಬೋದು ಹೆಂಗೆ? ನೀ ಮಾಡೋಕ್ಕಾಗಿಲ್ಲ, ನಿಂದು ವೈಫಲ್ಯ ಸಂಪೂರ್ಣವಾಗಿ. ತಿರ್ಗಮಾರ್ಗ ಅಲ್ಲಿ ಪೋಜ್ ಕೊಡ್ದು ರೋಡ್ ಮೇಲೆ ನಿಂತು ಕೈ ಮಾಡಿ ಅಗದಿ ಇಲೆಕ್ಷನ್ ಬಂತಾನೆ.
ಈ ಹೇರ್ ಸೆಟ ಬಿಡಿ, ಈ ಫೋಟೋಗಳು ನೋಡ್ಯಾರ ಭಾಳ ಮಂದಿ ಪೋಸ್ ಕೊಟ್ಟು ತಲೆ ಕೆಟ್ಟೈತೆ ಅವ್ರೆಲ್ಲರಿಗೆ. ಅದಕ್ಕೆ ಅನುಭವಿಸಿ ಈಗ ನೀ ತರುವುದಷ್ಟೇ ಅಲ್ಲ, ದೂರ ಆಯ್ತು ಬರ್ತಾ ಇದ್ದಂಥ ಇಂಡಸ್ಟ್ರೀಸೇ ದೂರ ಮಾಡೀನಿ ನೀನು. ಅವಾಗ ಅವ್ರು ರಿಕಾರ್ಡ್ ಅಲ್ಲಿ ಬ್ಯಾಡ ಇಲ್ಲಿ ಬ್ಯಾಡ, ಅಲ್ಲಿ ಆಗೋ ಇಲ್ಲಿ ಹೋಗಿ ಅಂತ ತಿಳ್ಕೊಂಡು ಸರ್ಕಸ್ ಮಾಡಿ ಅವ್ರ ಜೊತೆಗೆ ಸಂಬಂಧ ಬೆಳೆಸ್ಬೇಕಾಗಲಿಲ್ಲ ನನಗೆ. ನಾನು ML ಇದ್ದಾಗ ಹೋರಾಟ ಮಾಡಿದ್ದು 638 ಕೋಟಿ ರೂಪಾಯಿ ಪ್ಯಾಕೇಜ್ ಆಗಿನ ಸರ್ಕಾರ ಘೋಷಣೆ ಹೋರಾಟ ಮಾಡಿದ್ದದು. ಆ ಭಾಷಣ ನಾನು ಮಾಡಿದಾಗ ಮುಗಿಸಿದ ಬಳಿಕ ಬೇಸ್ ಮಾಡಿದ್ರೆ ಪೂಜಾರವ್ರು ಅಂತ ತಿಳ್ಕೊಂಡು ನೀರು ಕೊಟ್ಟು ನೀನು ನೆನಪಿಟ್ಕೋ, ಫೋಟೋ ಇದಾವೆ ಅದಕ್ಕೂ. ಏನು ನಿನ್ನೂ ವೇದಿಕೆ ಮೇಲೆ ಎಲ್ಲೂ ಕೂಡಿಸಿದ್ರು ಆವಾಗ. SM ಕೃಷ್ಣ ಎಲ್ಲ ಈಗಿನ DK ಶಿವಕುಮಾರ್ ಎಲ್ಲರೂ ಇದ್ದಂಥ ಸಂದರ್ಭದೊಳಗೆ ನಾನು ಮಾಡಿದ ಭಾಷಣ ತಿವಿದಂಥ ವಿಚಾರಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿತ್ತು. ಅವಾಗ ಅದನ್ನ ಹೇಳಕ್ಕೆ ಬಂದಿದ್ರು. ವಿಧಾನಸಭಾದಾಗ ಕಾಯಂ ಮಾತಾಡಿ ನಾನಲ್ಲಿ. ನೀ ಎಷ್ಟೆಲ್ಲ ಮಾತಾಡಿಯೋ ವಿಧಾನಸಭಾದಾಗ? ಇಲ್ಲಿ ಸಮಸ್ಯೆ ತೊಗೊಂಡು ಮತ್ತು ನಾಡಿನ ಸಮಸ್ಯೆ ತೊಗೊಂಡು ಎಷ್ಟೆಲ್ಲ ಮಾತಾಡಿದ್ದೀನಿ ನೀನು? ಅದು ನೆನಪೇ ಇಟ್ಕೊಂಡಿಲ್ಲ. ಯಾರು ಜನ ನೆನಪಿಟ್ಕೊಂಡು ಅಂತ ತಿಳ್ಕೊಂಡ್ರೆ ಯಾವಾಗಾರು ಒಂದು ದಿವಸ ಮಾಡಿ ಅದನ್ನು ದೊಡ್ಡ ಪ್ರಮಾಣ ಪೋಸ್ಟರ್ ಕೊಟ್ಕೋತ ಜನಪ್ರತಿನಿಧಿಯಾಗಿ ಏನು ಕರ್ತವ್ಯ ಅದು ಮಾಡಬೇಕಾದ್ರೆ ಗೊತ್ತಿಲ್ಲ ನಿನಗೆ. 3,500 ಮನೆಗಳು 1,000 ವಾಲ್ಮೀಕಿ ಅಂಬೇಡ್ಕರ್ ಸ್ಕೀಮ್ದಲ್ಲಿ ತಂದಿದ್ದೀನಿ ನಾನು. ಆವಾಗ ಕೇಂದ್ರ ಸರ್ಕಾರದಾಗ ಅನಂತ್ ಕುಮಾರ್ ದಿವಂಗತ ಅವರು ನಗರಾಭಿವೃದ್ಧಿ ಸಚಿವರಿದ್ದರು. ಮಾತಾಡ್ಕೊಂಡು ವಿಶ್ವಾಸ ತೊಗೊಂಡು 1,000 ಮನೆ ತರಿಸುವಂಥ ಕೆಲಸ ಮಾಡೀನಿ. ಅವು ಮುಳುಗಡೆ ಅವ್ರಿಗೆಲ್ಲದು ಮುಳುಗಡೆ ಹೊರತಾಗಿದ್ದಂಥ ಜನಕ್ಕೆ ಆಶ್ರಯ ಕಾಲನಿ ಒಳಗೆ 45ನೇ ಸೆಕ್ಟರ್ ಒಳಗೆ ಖಾಲಿ ಜಾಗ ಕೊಟ್ಟಿದ್ರು. ಅವಾಗ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಸಿದ್ದೇವೆ ಎಲ್ಲ ಬಡವರಿಗೆ. ರಾಜೀವ್ ಗಾಂಧಿ ಕಾಲನಿ ನಿರ್ಮಾಣ ಅದು ನನ್ನ ಸಂದರ್ಭದೊಳಗೆ ಸರ್ಕಾರದ ಮೇಲೆ ಮಾತಾಡುವಂಥ ಒತ್ತಡ ಹಾಕಿದಂಥ ಆ ಒಂದು ಸ್ಥೈರ್ಯ ನನಗಿದ್ದನ್ನು ನೋಡಿಕೊಂಡು ಮತ್ತು ಇನ್ನೂ ಬೇರೆ ಬೇರೆ ಯೋಜನೆಗಳಲ್ಲಿ ಮತ್ತೊಂದು 500,000 ಮನೆಗೆ ಸಿಟಿ ಒಳಗೆ ಬಂತು. ಇಲ್ಲಿ ಹಾಕಿದ್ದೀನಿ ನಾನು ಹುಡ್ಕೋ ಬೇರೆ ಬೇರೆ ಸ್ಕೀಮ್ದಾಗ. ಇದು ರೆಕಾರ್ಡ್. ಇದು ನೀ ಎಷ್ಟು ಮಾಡಿಯಪ್ಪ? 3 ಸಲ ಅಧಿಕಾರಕ್ಕಿದ್ದಲ್ಲ, ಅಧಿಕಾರ ನೆಮ್ಮದಿತ್ತಲ್ಲ. ಇವನು 1,000 ತಂದೇನಿ ಇಲ್ಲಿ ಹೇಳು. 1,000 ಮನೆಯಾರ ಮಾಡಿ ಏನಪ್ಪ ನೀನು ಬಡವರಿಗೆ? ಶಂಕ ಕೊಡ್ತಾವಲ್ಲ ಬಡವರು. ಇಷ್ಟು ಮನೆಗಿಲ್ಲ 1,000 ಬರ್ತಾವೆ ಪಾಪ. ನಮ್ಮ ಮನೆಗಿಲ್ರಿ ಕೊಡಲಿಲ್ಲ, ಅವ್ರು ಯಾರ್ಯಾರು ಕೊಟ್ಟರು ಅಲ್ಲಿ ಕೊಟ್ಟರು. ಏನೇನು ಹಗರಣ ಆಗೈತೆ ಅದು ಕದಿ ಭಾಳ ಅದಾವ ನೀ ಕೊಟ್ಟಿದ್ರಾಗ. ಎಲ್ಲೆಲ್ಲಿ ಮನೆ ಕೊಟ್ಟು ಯಾವ ರೀತಿ ಕೊಟ್ಟು ಯಾವ ರೀತಿ ಫಲಾನುಭವಿಗಳು ಅಳಾಕತ್ತೇವ. ಇನ್ನೊಂದು ಹೇಳಿ ಮತ್ತು ಹಳೆಯದಕ್ಕೆ ಅದಕ್ಕೆ ನಂದು 2,000 ಅಂತಂದು 2,003 ಗೊತ್ತಿರಲಿ ನನಗೆ. ಸರ್ಕಾರ ನೀರು ನಿಲ್ಲಿಸುವಂಥ ತೀರ್ಮಾನ ಮಾಡಿತು. ಆ ತರಾತುರಿಯೊಳಗೆ ಮಾಡ್ತೀವಿ ನಾವು. ಹೋಗಿ ಆ ಸಂತ್ರಸ್ತ ಸಾಮಾನು ಕಿತ್ತು ಬಾಗಿಲೇನೋ ತಿಳ್ಕೊತು ನೋಡ್ಯಾನಂತೀವ. ಅವ್ರಿಗೆ ಸಹಾಯ ಮಾಡಿ ನಾವು ಹೋಗಿ ಈಜು ಬಿದ್ದು ಆ ಸಾಗವಾನಿ ಬಾಗಿಲಿಗೆ ಹಿಡ್ಕೊಂಬಂದು ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳ್ಯ ನಾವು. ಆ ತೀರ್ಮಾನ ತಪ್ಪಿತ್ತು. ಆವಾಗ ನಾನು BTD ಚೀಫ್ ಇಂಜಿನಿಯರ್ ಎಲ್ಲರನ್ನ ಕರ್ಕೊಂಡು ಮಳೆಯೊಳಗೆ ಅಡ್ಡಾಡ್ತಾ ಇದ್ದೆ. ಹೋದಂಥ ಸಂದರ್ಭದೊಳಗೆ ರೆಕಾರ್ಡ್ ಐತೆ ನನ್ನ ಕಡೆ. 713 ಜನ ಸಂತ್ರಸ್ತರ ಮನೆಗಳಿಗೆ ಇನ್ನೂ ಪರಿಹಾರಧನ ಕೊಟ್ಟಿದ್ದಿಲ್ಲ, ರೊಕ್ಕ ಕೊಟ್ಟಿದ್ದಿಲ್ಲ. ಅವು ಮುಳುಗ್ತಾವ. ಈಗ ನೀರು ನಿಲ್ಲಿಸೋ ತೀರ್ಮಾನದಿಂದ ನೀರು ಅವು 713 ಮನೆ ನೀರಾಗಿ ನಿಲ್ತಿದ್ವು. ಅವು 187 ಜನ ಸಂತ್ರಸ್ತರಿಗೆ ಇಲ್ಲಿ ನಿವೇಶನ ಕೊಟ್ಟಿಲ್ಲ, ರೊಕ್ಕ ಕೊಟ್ಟಿದ್ದಾರ. ನಿವೇಶನ ಕೊಡಬೇಕಲ್ಲ, ನಿವೇಶನ ಕೊಟ್ಟಿದ್ದಿಲ್ಲ ಅವಾಗ. ಇವೆರಡೂ ಅಂಶ ನಾನು ಚೀಫ್ ಇಂಜಿನಿಯರ್ ಮುಖಾಂತರ ಆ ದಿವಸ ಇದ್ದಂಥ ಆರೋಗ್ಯ ಮುಖಾಂತರ ಮಾಹಿತಿ ತೊಗೊಂಡು ಕೇಳಿದೆ. ಅಲ್ಲೇ ಸ್ಪಾಟ್ದಾಗ ಮುಳುಗಡೆ ಆಗುವಂಥ ಸಂದರ್ಭ ಕೇಳಿದೆ. ಅಲ್ಲೇ ನೀರಂಗ ಏರ್ತಾ ಇದೆ. ಭಾಳ ಜನ ಬಾನಿಗೆ ಹೋಗಿದ್ರು. ಅವಾಗ ಭಾಳ ಜನ ಇದ್ದು ನಮ್ಮ ಜೊತೆಗೆ ಹೋಗಿವಲ್ಲಿ. ನೋಡಿದಾಗ ಎಂಥ ದುಸ್ಥಿತಿಯಲ್ಲಿ ಆ ನೀರು ನಿಲ್ತಾ ಇತ್ತು. ಆ ಪರಿಸ್ಥಿತಿ ಒಳಗೆ ಅವ್ನು ನೀರು ಮುಳುಗಿಸ್ಬೇಕಿತ್ತು ಕಾಣ್ತದೆ ನಿನ್ನ ತಲೆಯಾಗ. ನಿನಗೆ ಮುಳುಸೋದು ಗೊತ್ತೇ ಇಲ್ಲ, ಮುಳುಸೋದು ಗೊತ್ತೇ ಇಲ್ಲ ನಿನಗೆ ಯಾವಾಗೂ. ಸ್ಟ್ಯಾಟಿಸ್ಟಿಕ್ ಮನೋಭಾವನಿಂದ ಹೌದು ಹಂಗೆ ಆಗುತ್ತೆ. ನಿಲ್ಲಿಸಿದ 1 ವರ್ಷ ನಿಲ್ಲಿಸಿದಾಗ ಮುಂದೆ ಅವರು ಮನೆ ಕಟ್ಕೊಳ್ಳೋಂಥದ್ದು, ತಮ್ಮ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದಕ್ಕೆ ಅವಕಾಶ ಆಯಿತು.
ಏನು ಆ ನೀರು ನಿಲ್ಲಿಸಿದ್ರೆ ಸಂತ್ರಸ್ತ ಸಾಯ್ತಿದ್ರು. ನಾ ಸಾಯಲಾರ್ದಂಗೆ ತಡೆದಿದ್ದು ನಾನು. ನಿನ್ನ ತಲೆಗೆ ಅವ್ರು ಸಾಯ್ಬೇಕಾಗಿತ್ತು, ಒಳಗೆ ಮುನಿಗೆ ಹೋಗ್ಬೇಕಾಗಿತ್ತು. ಆ 187 ಜನ 213 ಜನ ನಿನ್ನ ಅಪೇಕ್ಷೆ. ಇಂಥದ ಮಾಡ್ಕೊತ ಬಂದೀನಿ. ನೀನು 3 ಪೀರಿಯಡ್ ಬಿಟ್ಟು ಬೇರೆ ಮಾಡೇ ಇಲ್ಲ. ಬಂದ್ ಮಾಡಿದ್ನಿ. ನಿನ್ನ ಬಣ್ಣ ಭಾಳ ಮಂದಿಗೆ ಗೊತ್ತೈತಿ. ನಿನಗೊಬ್ಬಗೆ ನೋವಾಗೈತದ. ನೀರು ನಿಲ್ಲುವುದು ತಡೆದಿದ್ದಕ್ಕೆ ಎಲ್ಲರಿಗೂ ಖುಷಿ ಆಗೈತದ. ಆಮೇಲೆ ಭಾಳ ಡೈರೆಕ್ಷನ್ ಕೊಟ್ಟಿನಿ ನನಗೇನೋ. ನೀ 3 ತುಳಸಿಗೇರಿ ನೀ ಎಲ್ಲೇ ಬಿಳಿ ಹೋಗು, ನೀ ಎಲ್ಲಿ ನಿಲ್ಲು ಅಂತ ಹೇಳಕತ್ತಿ. ಇದು ನನ್ನ ಕ್ಷೇತ್ರ, ಇದು ನನ್ನ ಕರ್ಮಭೂಮಿ. ಇಲ್ಲೇ ಬದುಕಿದ್ದೀನಿ. ಲಿಂಬಾಳು ಇಲ್ಲೇ ಅವ್ರು ಹೋಗಿ ಬೆಂಗಳೂರು ಆಗ್ಯಾರಿಲ್ಲ. ಅನಂತಕುಮಾರ್ ಹೋಗಿ ಅಲ್ಲಿ ಬೆಂಗಳೂರಿಗೆ ಆದ್ರಿಲ್ಲ. ಇಡೀ ರಾಜ್ಯದೊಳಗೆ ದೇಶದೊಳಗೆ ಎಲ್ಲಿ ಅವರು ಬಂದು ಎಲ್ಲೋ MLA ಎಲ್ಲೋ MP ಆಗಿ ನಿಂತು ಗೆದ್ದು ಬರ್ತಾರೆ. ಜನ ಅಪೇಕ್ಷೆ ಮಾಡಿರ್ತಾರೆ. ಅವ್ರ ದುಡಿಮೆ, ಅವ್ರ ಸಂಘಟನಾ ಶಕ್ತಿ, ಬಡ ಜನರಿಗೆ, ಆ ಜನರ ಅಭಿವೃದ್ಧಿ ಸಲಹೆ ಚಿಂತನೆ ಮಾಡಿ ಇವ್ರು ಕೊಟ್ರಿ ಅಂತ ಹೇಳಿರ್ತಾರೆ. ಅದು ಇದು ಗೊತ್ತಿಲ್ಲ ನಿನಗೆ. ನೀ ಯಾವ ಊರವ? ನಾನು ಕೇಳಿ ಖರೇನೂ ಗೊತ್ತಿಲ್ಲ. ಹುನಗುಂದ ತಾಲೂಕು ಅಮರಾವತಿ ಅಂತ ನೀನು ಇಲ್ಲಿಗೆ ಯಾಕೆ ಬಂದಿ ಕಾರವಾರ ಮಾಡೋಕ್ಕೆ? ಗೆಟ್ ಲಾಸ್ಟ್, ಅಲ್ಲಿರಿ ನೀನು. ಇದು ತಾಲೂಕು ನಂದಿದು. ನಿನಗೆ ತಾಲೂಕು ಸಂಬಂಧ ಇಲ್ಲ ನಿನ್ನ ಊರಿಗೆ. ಇಲ್ಲಿ ಬರಬಾರ್ದು ನೀನು. ಇಲ್ಲಿ ಸಮೀಪ ಸುಳ್ಯಕ್ಕೆ ಹೋಗ್ಬೇಡಿ. ನೀನು ಕಾರವಾರ ಮಾಡೋದು ಬಂದ್ ಮಾಡಿ. ಇಲ್ಲಿ ಸಾಕು. ಅಲ್ಲೇ ಹೋಗಿ ತಯಾರಾಗಿ ನೀನು. ಅಲ್ಲಿ ರಾಜಕೀಯ ಮಾಡೋಕ್ಕೆ ಹೊಂಟಿಯಲ್ಲ, ಅಲ್ಲೇ ಮಾಡಿ. ಇಲ್ಲಿ ಬಂದು ಮಾಡ. ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು. 2 ಸಲ MLA ಆಗಿದ್ದೀನಿ. ಹಿಂದೆ ನಿನಗಿಂತ ಮುಂದೆ ನಿನಗಿಂತ ಮೊದಲು ಕುಂತಾವ ಬಾಗಲಕೋಟೆದ್ರಾಗ ನಾನು MLA ಜಾಗದಾಗ ನಾನು ನುಗ್ಗಿಸಿ ಬಂದು ನೀ ಕುಂತಿ. ಆವಾಗ ಅದೂ ಗೊತ್ತಿಲ್ಲ ನಿನಗೆ. ಮರೆಯೋದು ಅದನ್ನೆಲ್ಲನೂ. ಜಾಣ ಬರುವಂತಾರಲ್ಲ. ಪುಕ್ಕಟ್ದಾಗ ಬಂದು ಕುಂತು ಕುಂತು ನನ್ನ ಎಡಿ ಎತ್ತಿ ಹಾರಿಸ್ಕೊಂಡು ಹೋಗಿ ಅಲ್ಲಿ ಕುಂತು ಸವಾರಿ ಮಾಡಕತ್ತಿ ಎಲ್ಲರ ಮೇಲೂ. ಬಿಡಿದೀನಿ ಬಾ. ಈ ಹುನೂನ್ಗೆ ನಡಿ ನೀನು. ನಾಚಿಕೆ ಬರಂಗಿಲ್ಲ. ಏನು ಜನಪ್ರತಿನಿಧಿ ಆದಾಕ ಏನು ಮಾತಾಡಬೇಕು, ಏನು ಯಾರಿಗೆ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಪರಿಮಿತಿ ಏನು, ಕಾನೂನುಗಳು ಏನದಾವ ಗೊತ್ತಿಲ್ಲ ನಿನಗೆ. ಜನಪ್ರತಿನಿಧಿಯಾಗಿ ಭಾಳ ಸರ ಅಂಗಿ ಹರಿಸ್ಕೊಂಡು ಬಂದಿ ನೀನು. ಅವೆಲ್ಲ ದೊಡ್ಡ ಪಟ್ಟದು. ಅವನು ಹೇಳೋದಿಲ್ಲ ನಾನೀಗ. ನೀ ಮಾತಾಡಿ ಇನ್ನೂ ಭಾಳ ಅದಲ್ಲ ಎಂದು ಬಂದಾಗ ಮಾತಾಡೋಣ. ಅದನ್ನು ಅಂಗಿ ಹರಿಸ್ಕೊಂಡು ಬಂದು ಭಾಳ ಸಲ ಹೋದಲ್ಲಿ ನಿನ್ನ ಪ್ರವೃತ್ತಿಯಿಂದ ನನಗನ್ಸ್ಲಿಕ್ಕೈತಿ ನೀನೊಬ್ಬ ಅತ್ಯಂತ ಚಿಲ್ಲರೆ ವ್ಯಕ್ತಿಯೊಳಗೆ ಚಿಲ್ಲರೆ ಮನುಷ್ಯ ನೀನು. ಇನ್ನು ಈ ಚಿಲ್ಲರೆ ಹೇಳಿಕೆಗಳಿಗೆ ನನಗೆ ಅನಿಸ್ತೈತಿ ನೀನು ಏನು ಹೇಳ್ಕೊತ ಹೋಗಪ್ಪ ಮೇಲೆ ಅಂತ. ಪಾಪ ನೀವು ಅಭಿವೃದ್ಧಿ ಸಲ ನೀವು ಕೇಳಬೇಕಾಗಿರುತ್ತೆ. ಅಭಿವೃದ್ಧಿ ಸಲ ಚಿಂತನೆ ಮಾಡೋವಂಥವ್ರು ನೀವು ಸ್ನೇಹಿತಿರ್ತೀವಿ. ಊರು ಇರ್ತೈತಿ. ಇವು ಇಂಥದ್ರಾಗ ಸಮಯ ಕಳ್ಕೊಂತ ಹೋಗುವಂಥದ್ದು ಮನಸ್ಸು ನನಗೂ ಯಾಕೋ ಅನ್ನಿಸ್ತಾ ಇಲ್ಲ. ಒಳ್ಳೇದು ಅನ್ನಿಸೋಲ್ದು. ಇದು ಸರಿ ಕಾಣ್ತಾ ಇಲ್ಲ ನನಗೂ ಕೂಡ. ಆತ್ಮವಿಮರ್ಶೆ ಮಾಡಿಕೊಂಡಾಗ ನಿನ್ನ ಸ್ವಭಾವ ಹೆಂಗಂದ್ರೆ ನಿನ್ನ ಪೂರ್ತಿ ಚಾರಿತ್ರ್ಯನ ಏರಿದ ಏಣಿ ಒಲಿಯುವಂಥ ಸ್ವಭಾವ. ಯಾವುದರಿಂದ ಹತ್ತಿ ನೀ ಹೆಂಗೆ ಉಪಕಾರ ಮಾಡ್ಯಾರ ಅವರು ಅದೇನು ಖಬರೇ ಏನಿಲ್ಲ ನನಗೆ. ಉಯ್ತಲ್ಲಿ ಕೆಲಸದಿಂದ ಒದಿ ಅದನ್ನು ಏಣಿ. ಯೂಸ್ ಆ್ಯಂಡ್ ಥ್ರೋ ಮಾಡುವಂಥ ಗಿರಾಕಿ ನೀನು. ಯಾರ್ಯಾರು ಯಾವ್ಯಾವ ಬೇಕು ನಿನ್ನ ಬದುಕಿನಾಗ. ನಿನ್ನ ಈ 15 ವರ್ಷದ 3 ವರ್ಷದ ಅವಧಿಯೊಳಗೆ ಹೋದ್ಸಲಿದ್ದಾರೆ ಇವತ್ತಿಲ್ಲಿ ನಿನ್ನ ಹತ್ತರ ಇರಾಕೆ ಅವಕಾಶ ಕೊಡುವುದಿಲ್ಲ ಅಲ್ಲಿ ನೀನು. ಮತ್ತು ಮುಂದಿನ ಟೀಮ್ ಬೇರೆ ಏನದ ಹಿಂಗೆ ಬಂದೈತಿ. ಇಷ್ಟು ರೆಕಾರ್ಡ್ ನೋಡಿದ್ರೆ ಪೂರ ಇವೆ.
ಉಪಕಾರ ಮಾಡಿದಂಥವ್ರಿಗೆ ಅಪಕಾರ ಮಾಡುವಂಥ ಕೃತಜ್ಞ ನೀನು. ಬೋಗಸ್ ಸ್ಟಾರ್, ನೀನು ನನಗೊಂದು ಸ್ಟಾರ್ ಪಟ್ಟ ಕೊಟ್ಟಿಯಲ್ಲ, ನೀನು ಬೋಗಸ್ ಸ್ಟಾರು, ಬಂಡಲ್ ಬಾಜಿ ಸ್ಟಾರ್ ನೀನು. ಒಟ್ಟಾರೆ ನನ್ನ ದೃಷ್ಟಿಯೊಳಗೆ ನಿಂದು ಏನೈತೆ ಅದು ಮಾಡ್ಕೊತ ಹೋಗು. ಈ ರಾಜಕೀಯ ಬೇಡನೇ ನೀನು. ರಾಜಕೀಯ ವ್ಯವಸ್ಥೆಗೆ ಅಪಭ್ರಂಶ ಭಾಳ ಜನ ಮಾತಾಡ್ತಾರೆ, ಭಾಳ ಜನ ಮಾತಾಡ್ತಾರೆ. ಆಗದಲ್ರಿ ವ್ಯಕ್ತಿತ್ವ ಸರಿ ಇಲ್ಲ ಅಂತ ಗೊತ್ತಿಲ್ಲ ನಿನಗೆ. ಭಾಳ ಜನ ನಿನ್ಗೆ ನೆರಳಾಗಿದ್ದಂಥವ್ರು ತುಂಬ ಮಾತಾಡ್ತಾರೆ. ಇದು ಹೊಂದುದಲ್ರಿ ಅಂತ ತಿಳ್ಕೊಂಡು ಇದು ನಿಮ್ಮ ಜೊತೆಗೆ ಮೇಲೆ ಇದಕ್ಕೆ ಮಾತಾಡುವಂಥದ್ದು ನನಗೂ ನೆಮ್ಮದಿ ಇಲ್ಲ ವಾಸ್ತವವಾಗಿ. ಪಾಪ ಪಾರ್ಟಿಗೆ ಕಟ್ಟಿದಂಥ ವ್ಯವಸ್ಥೆಗೆ ಹಾನಿ ಆಗಬಹುದು. ನುಂಗ್ಕೊಂಡು ಅನಿವಾರ್ಯವಾಗಿ ಮೇಲಿನ ಮೇಲೆ ಪ್ರೆಸ್ ಮೀಟಿಂಗ್ ಮಾಡೋಕತ್ತೀನಿ ನಾನು ಮೇಲೆ. ನೀ ಮಾಡಿದ್ದಕ್ಕೆ ನಾ ಬಂದೆ, ಇಲ್ಲ ನಾ ಬರ್ತಿದ್ದೆ ಇಲ್ಲ. ಏನು ಹೇಳಿದ್ದೀವಿ ಅದಕ್ಕೆ ನಾ ಏನು ಉತ್ತರ ಕೊಟ್ಟಿದ್ದೆ. ಮತ್ತೆ ಬಂದಿಲ್ಲಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ಇಲ್ಲ ಮತ್ತೆ ಓಡಿ ಅದು ನೋಡವ ಓಡಿ ಹೋಗಿ ಜಾಯಮಾನ ಅಲ್ಲಿ ನಂದು ಇದನ್ನು ಮರ್ತುಬಿಟ್ಟು ತಲೆ ಎಲ್ಲಾರು ಇಲ್ಲಿ ತುಂಬಿತ್ತು ಅಂದ್ರೆ ಮರ್ತುಬಿಟ್ಟು ನೀನು. ಒಳ್ಳೆಯವ್ರಿಗೆ ಅಷ್ಟೇ ಒಳ್ಳೆಯವ್ರದೇನು, ಸತ್ಯಕ್ಕೆ ಸರಿಯಾಗೇ ಸ್ಪಂದನೆ ಮಾಡ್ತೇನೆ. ಎಲ್ಲರಿಗೂ ತಪ್ಪೈತಿ ಅಂದರೆ ಸ್ವಲ್ಪ ಹೊಟ್ಟೆ ಹಾಕಪ್ಪ, ತಪ್ಪೈತಿ ಗೊತ್ತಾಗಿಲ್ಲ ಮರಿತೀರಿ ಪ್ಲೀಸ್ ಅಂತ ಹೇಳ್ತೀನಿ ನಾನು. ಈಗ ಯಾವಾಗಲೂ ಯಾವೇ ಸಂದರ್ಭದಲ್ಲಿ ನೀವು ಹಿಂಗಂತ ಹೇಳಿದ್ರೆ ಕ್ಷಮಾ ಮಾಡಪ್ಪ ಅಂತ ಆ ಔದಾರ್ಯದ ಗುಣ ಈಗೂ ನಾನು ಇಟ್ಕೊಂಡು ಬಂದೀನಿ. ನನ್ನ ಬದುಕು ನನ್ನ ಸ್ವಭಾವದಾಗ ಬಂದೈತೆ ಅದಕ್ಕೆ ಸಾಕಿನ ಬೇಸರ ಆಗೈತಿ. ದಯಮಾಡಿ ಇನ್ನು ನೀವು ಏನಾದರೂ ಕೇಳಿದ್ರೆ ದಯಮಾಡಿ ಈಗ ಕೇಳಿ. ಮೇಲೆ ಬರುವಂಥದ್ದು ನನಗೂ ಸೂಕ್ತ ಅನ್ನಿಸ್ತಾ ಇಲ್ಲ ಒಟ್ಟಾರೆ. ನಾನಂತೂ ಎಲ್ಲದರಿಗೂ ರೆಡಿ ಇದ್ದೀನಿ. ಪತ್ರಿಕಾ ಭವನದಾಗೂ ಬರಲಿ, ಎಲ್ಲರೂ ಬರಲಿ, ಬೇಕಾದಾಗ ಬರಲಿ ಹೇಳಿ. ಹಾಂ ನೋಡಿ ತಯಾರು ಮಾಡಿರಿ, ಭವಿಷ್ಯಕ್ಕೆ ತಯಾರು ಮಾಡಿ, ಯಾವ ಮಾಡ್ತೀರಿ ಮಾಡಿರಿ. ನಂದಂತೂ ಸಹಮತಿ ಐತೆ, ಪಾರ್ಟಿ ವ್ಯವಸ್ಥೆದಾಗೂ ಸಹಮತಿ. ನನಗೆ ಅದೇ ಹೇಳ್ದಲ್ಲ, ನೀವು ಅವ್ರದ್ದೇ ಕೇಳ್ಕೊತ ಹೋಗೋದಿನ, ಅವ್ರದ್ದೇ ಕೇಳ್ಕೊತ ಹೋಗೋದು. ನನಗೆ ನೆಮ್ಮದಿ ಬರ್ತಾ ಇಲ್ಲ. ಈಗ ಇನ್ನೂ ಏನು ಹೇಳೋದಿತ್ತು ಈಗ ಕೇಳ್ರಿ, ನಾನು ಈಗ ಹೇಳಿಬಿಡ್ತೀನಿ ಇಲ್ಲೇ. ಇನ್ನೂ ಏನಕ್ಕೆ ಹೇಳ್ತೀನಿ ಇಷ್ಟು ಹೇಳಿ, ಇನ್ನೂ ಅರ್ಧ ತಾಸು ಕೊಡ್ತೀನಿ ನಾನು ಹೇಳಿದ್ದೀನಿ. ನನಗೆ ಹೇಳಬೇಕಾದದ್ದು ಇಷ್ಟು ಹೇಳಿ ನಾನು. ನಿನ್ನೆ ಅವ್ರು ಏನು ಹೇಳ್ಯಾರ ಅನ್ನೋದಕ್ಕೆ ಹೇಳಿ ನಾನು. ಇಲ್ಲ ನಾ ಎಲ್ಲಿ ಹೇಳಕ್ಕೆ ಬರ್ತಿದ್ದೆ ಇಲ್ಲಿಗೆ ಮತ್ತೊಮ್ಮೆ ಪ್ರೆಸ್ ಮೀಟ್ ಕರೆದು ಇಂಥ ವಿಚಾರ ಬಗ್ಗೆ ಹೇಳಿಕ್ಕೆ ಬರ್ಬೇಕಲ್ಲ. ನಮಗೂ ಸ್ವಲ್ಪ ಎಲ್ಲಿ ಒಂದು ಕಡೆ ಚುಚ್ಚದು, ನೆಮ್ಮದಿ ಇಲ್ಲ. ನನ್ನ ಪಾರ್ಟಿ ವ್ಯವಸ್ಥೆ ಹೇಳಿದೆ, ನನ್ನ ಪಾರ್ಟಿ ಸದಸ್ಯ ಆಗಿ ನನ್ನ ಹೇಳಕ್ಕೆ ತರುವಂಥದ್ದು ಏನಾಗತೈತಿ ಪಾರ್ಟಿ ಮೊದಲು ಬೇರೆ ಪಾರ್ಟಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ. ನನ್ನ ಮೇಲೆ ಇನ್ನೆಲ್ಲರೂ ಕಂಪ್ಲೇಂಟ್ ಮಾಡಲಿ, ಹೇಳಲ್ಲ, ಕೂಡಿಸಿ ಕರಿ ಹಿಂಗೆ ಮಾಡೀನಿ, ಹಿಂಗೆ ಕಾಣಕತ್ತೈತಿ, ಹಿಂಗೆ ಕಾಣ್ತದೆ ನೋಡಿ ಏನು ಅಂತಂದ್ರೆ ಪರಿಹಾರ ಸಿಗ್ತೈತೆ ಅಲ್ಲ ಅಲ್ಲಿ ಹೇಳಿಲ್ಲ ಅಲ್ಲೇ. ಅಲ್ಲಿ ನನ್ನ ಮುಂದೆ ಹೇಳಿ ಅವ್ನ ಮಂತ್ರಿ ಹಿಂಗೆ ಅಂತ ಹೇಳಿಲ್ಲ ಎಲ್ಲಾರ. ಯಾರು ಹಿರ್ತನೊಳಗೆ ಹೇಳಲ್ಲ ಅಲ್ಲಿ. ಅದ್ರ ಬಿಟ್ಟು ನಿಮ್ಮ ಮುಂದೆ ಬಂದು ಜಗತ್ತಿಗೆ ಸುದ್ದಿ ಮಾಡ್ಬೇಕು ಅನ್ನೋದು ಹುಚ್ಚು ಅವಾಗೈತೆ ಅಂದಾಗ ಆ ಹುಚ್ಚಿನ ಬೆನ್ನು ನಾವು ಹತ್ತಲೇಬೇಕಾಯ್ತೆ. ನಮ್ಮದು ಆಗ್ತಿದ್ದು ಕ್ಷಮಾ ಮಾಡ ಅಲ್ಲ, ನೀವು ಸರ್ವಾಂತರ್ಯಾಮಿಗಳು ಇಳಿ ನ್ಯೂಸ್ದವರು, ಪ್ರೆಸ್ನವರು. ನಿಮಗೆ ಇದ್ರ ಬಗ್ಗೆ ನಾನು ಏನಾರ ಕಮೆಂಟ್ ಮಾಡೋಕ್ಕೆ ಶಕ್ತಿ ಇಲ್ಲ ನನಗಿದು. ಜನಪ್ರತಿನಿಧಿ ನಾ ಇದ್ದೀನಿ, ಸಹಿಸ್ಕೊಳ್ಳಾರ್ದು ಇದ್ದವ ನಾನೇ ಈಗ ಜನಪ್ರತಿನಿಧಿ. ಅವನ್ನ ಯಾಕೆ ಕರಿತೀರಿ ನೀವು? ಈಗ ಅವನ್ನ ಯಾಕೆ ಕರೀಲಿಕ್ಕತ್ತೀರಿ ಜನಪ್ರತಿನಿಧಿ ಅಂತ ತಿಳ್ಕೊಂಡು? ಬಂದ್ ಮಾಡಿದ್ದೀನಿ. ಇದು ಬಂದ್ ಮಾಡಲಾರ್ದಕ್ಕೆ ಇಂಥವೆಲ್ಲ ನಡೆದಾವೆ ಕೆಲಸ. ಇದು ಮಾಜಿ ಅನ್ಕೊಡ್ರಲ್ಲ, ಯಾರು ಬೇಡಂತ, ಎಲ್ಲರೂ ಮಾಜಿ. ನಾವು ಮಾಜಿ ಆಗವ್ರಲ್ಲ. ಏನು ನಮ್ದೇನು ಊಟ ಹೊಡ್ಕೊಂಡು ಕೂತೀವನ? ಸಹಿಸ್ಕೊಳ್ಳುವಂಥ ಪ್ರವೃತ್ತಿ ಬರ್ಬೇಕಲ್ಲ, ಮತ್ತೊಬ್ಬರು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಬರ್ಬೇಕು. ನೀನು ಅವನದವ ಮತ್ತೊಬ್ಬರು ಇರಬೇಕದು. ರಾಜಕಾರಣದಾಗ ಬದುಕಿನಾಗೂ ಹಂಗೆ ಇರ್ತೈತಿ. ಎಲ್ಲ ನಾವು ಬಿಡಿದ ಅಪೇಕ್ಷಿತ ಸಿಕ್ಕತ್ತೆ ನಮ್ಗೆ. ಈ ಥರ ಅವರು ತುಳಸಿಗಿರಿ ಹಬ್ಬಕ್ಕೆ ಬಂದರೆ ನೀವು ಪ್ರಮಾಣ ನೀವು ಮಾಡಿ ನಿಮ್ಮ ಎಲೆಕ್ಷನ್ ಅವರು ಯಾರ್ಯಾರು ಪ್ರಮಾಣ ಅಲ್ಲ,
ಈಗ ಹೇಳಿ ಹೋಗಿದ್ದಾಗೈತಿ ಈಗ ಅದನ್ನು ದಾಟಿವಿ ಅದನ್ನ ತಯಾರಿದ್ದನ್ನು ಯಾವಾಗಲೂ ರೆಡಿ ಇದನ್ನು ಮತ್ತೆ ಅನಿಸೋದು ಬೇಡ ಅದ್ರ ಬಗ್ಗೆ ಶ್ರದ್ಧಾ ಇತ್ತು ಅಂದ್ರೆ ಭಯ ಭಕ್ತಿ ಇಟ್ಕೊಂಡು ಅವ್ರು ಮಾಡಿದ್ರೆ ಸರಿ ಇರ್ತದೆ ಅದಕ್ಕೆ ನಮ್ಗೈತೆ ಅದು ಹೃದಯದಾಗ ಓಹೋ ಪಾಪ ಅನ್ಸತ್ತಪ್ಪ ಇದ್ದಂಗೆ ಹೇಳಬೇಕು ಅನಿಸುತ್ತೆ. ಇದು ಸುಳ್ಳಿನ ಸರಮಾಲಿನ ಬುತ್ತಿ ಕಟ್ಟಿ ಹಂಗೆ ಉಚ್ಕೊಂತ ಹೋಗುವಂಥವ್ರು ಕೂಡ ಏನು ಮಾಡಲ ನಾನು ನನ್ನ ದೃಷ್ಟಿಯೊಳಗೆ ನಾ ಮತ್ತೊಮ್ಮೆ ಇಲ್ಲಿ ಬರಬೇಕು ಅನ್ನೋ ಅಪೇಕ್ಷೆ ಇಲ್ಲ. ನಿನ್ನೆ ನಾವು ಬಂದು ಹೇಳಿದಾನ ಅಂತ ಮತ್ತೊಮ್ಮೆ ಇಲ್ಲಿ ನಿಮ್ಮ ಹತ್ರ ಬಂದಿದ್ದೀನಿ. ನಿನ್ನೆ ಬಂದಿದ್ದೇ ಇದ್ದರೆ ಇವತ್ತು ನಾನು ಬರ್ತಿದ್ದಿಲ್ಲ. ಮೊನ್ನೆ ಆವಾಗ ಮಾತಾಡಿದೆ ಅಂತ ಮೊನ್ನೆ ಬಂದು ಹೇಳಿವಾದೆ ನಾನು. ಸಿಬಿಕಿ ಕೆತ್ತುದು ಮಾಡೋದು ಗಾಯ ಮಾಡೋ ಕೆಲಸ ಮತ್ತು ಯಾರು ಮಾಡಿದ್ರೆ ನಮ್ಮದು ಅನಿವಾರ್ಯ ಅಲ್ಲ. ನಮ್ಮದು ಅಸ್ತಿತ್ವ ಪ್ರಶ್ನೆ, ರಾಜಕೀಯ ಪ್ರಶ್ನೆ, ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸೋಂಥ ಪ್ರಶ್ನೆ. ಸರಿಯೂ ತಪ್ಪು ಅವರು ಜನ ತೀರ್ಮಾನಕ್ಕೆ ನಮ್ಮ ಹೃದಯ ಬಿಚ್ಚಿ ಹೇಳ್ಕೋಬೇಕಲ್ಲ ನಮ್ಮದು. ಅದಕ್ಕೆ ಹಿಟ್ಟಂಗಡಿನ ಗಿರಾಕಿ ಅಂದದ್ದು ಹಾಗಿಲ್ಲ ನಮಗೆ. ಅದಕ್ಕೆ ನೀವು ಯಾವಾಗಾದರೂ ಕೇಳ್ರಿ ನಮ್ಮ ಬಗ್ಗೆ, ಯಾವಾಗಾದರೂ ನಿಮ್ಮ ಜೊತೆ ಇದೆ ನಾನು. ಕೇಳ್ರಿ, ಸರಿ ಅನ್ರಿ, ತಪ್ಪನ್ರಿ. ಸಂದರ್ಭ ಅಂತಾರೆ ಹಾಕ್ತೀವಿ, ಯಾವಾಗ ಬರ್ತದೆ ಹಾಕ್ತೀವಿ. ಅದಕ್ಕೆ ಬಂದಾಗ ಅದು ನಮಗೂ ವಿಚಾರ ಮಾಡಿ ನೀವೇ ಮಾಡ್ಕೊಂಡು ತೀರ್ಮಾನ ಮಾಡೋದು. ನಾವು ಮಾತಾಡೋದು ಅವು ಹೇಳಿದಕ್ಕೆ ಉತ್ತರ ಕೊಟ್ಟಿದ್ದೆ ನಾನು. ಅವು ಯಾವ ರೀತಿ ತಿಳ್ಕೊಂಡು ಅವು ನಾನು ಹೇಳುವಂಥದ್ದು ನನ್ನ ಮಾನಕ್ಕೆ ಧಕ್ಕೆ ಆಗುವಂಥ ಸಂದರ್ಭ ನೀನು ಮೇಲಿನ ಮೇಲೆ ತರಲಿಕ್ಕೆ ಎತ್ತಿದೆಪ್ಪ, ನಾನು ಹಿಂದೆ ಬೀಳುವುದಿಲ್ಲ ಅಂತ ಹೇಳಿದ್ದೀನಿ. ತೆಗಿ ನೀವು ಮೊನ್ನೆ ನಾನು ಹೇಳಿದ್ದೀನಿ, ಒಂದು ಹಿಂದೆ ಬೀಳುವುದಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಅದಕ್ಕೆ ಮತ್ತೊಮ್ಮೆ ಈಗ ನಾ ಮಾತಾಡಿಲ್ಲ, ಅವ್ರು ಮಾತಾಡಿದ್ರೆ ನಾ ಮಾತಾಡಿದ್ದೀನಿ. ಈಗ ಇದು ಪ್ರತಿಯೊಂದಕ್ಕೂ ನಾನು ಈಗ ನಿಮ್ಮ ಮುಂದೆ ಹೇಳ್ಬೇಕಂತಿಲ್ಲ. ಅದನ್ನು ಮಾಡುವಾಗ ನಮ್ಮಲ್ಲಿ ಆತ್ಮೀಯದ ನನಗೆ ಏನಾಗಿದೆ, ಸರಿ ನೋ ತಪ್ಪು ಯೋಚನೆ ಮಾಡಿ ನಾವು ಮಾಡ್ತೀವಿ. ಅದಕ್ಕೆ ಮಾಡುವಂಥದ್ದು. ನಮಸ್ಕಾರ. ನಿಮ್ಮ ಭಾವನೆಗಳು ಸ್ವತಂತ್ರ. ನಾವು ನಿಮಗೆ ಅದ್ರ ಬಗ್ಗೆ ತಪ್ಪು ಸರಿ ಅಂತ ಹೇಳಕ್ಕೆ ನಾವೆಲ್ಲ ಜನಾರ್ದನ ಇದ್ರಾಗ ತೀರ್ಮಾನ ಆಗುವಂಥದ್ದು ಆ ವಿಚಾರ. ನೀವು ಹೇಳಿದ ತಕ್ಷಣ ಅದು ಸರಿನೇ ಅಂತ ಅನ್ನೋದು, ನೀವು ಹೇಳ್ತಕ್ಕ ತಪ್ಪನೇ ಅನ್ನುವಂಥದ್ದು ಇದು ತೀರ್ಮಾನ ಆಗುವಂಥದ್ದಲ್ಲ. ಅನಿವಾರ್ಯವಾದಾಗ ಅದು ಎಲ್ಲಿವರೆಗೆ ನಡೀತೈತೆ ಅದಕ್ಕೆ ಸಂದರ್ಭ ನೋಡ್ಬೇಕು. ಅದಕ್ಕೆ ಅಲ್ಲ ಒಂದು ನಿಮ್ಮ ಗಮನದಾಗ ತರ್ತೀನಿ. ಹೇಳಿದ್ರೆ ಅಂದಕ್ಕೆ ಅವ್ರ ಅವಧಿ ಇದ್ದಾಗ ಇಂಥ ಕೆಲಸ ನಾನು ಮಾಡಿಲ್ಲ, ಈಗ ಮಾಡ್ಲಿಕ್ಕೆ ಇರ್ತದೆ ಈ ಮನುಷ್ಯ. ಈಗ ನಂದು ಕಮೆಂಟ್ ಅದ್ರ ಬಗ್ಗೆ ಇಲ್ಲ. ನಿಮ್ಮ ವಿಚಾರಕ್ಕೆ ನಾನು ಹೇಳುವ ಸ್ಥಿತಿ ಒಳಗಿಲ್ಲ. ಅವಶ್ಯವಾಗಿ ಆಗುತ್ತೆ. ಅಲ್ಲ, ಒಂದು ನಿಮಿಷ, 2 ಸಲ ಶಾಸಕ ಆದಂಥ ವ್ಯಕ್ತಿಗೆ ನೀವು ನಿಮ್ಮ ಊರಿಗೆ ಹೋಗಿ ತುಳಸಿಯರಿಗಿರು ಅಂತಂದ್ರೆ ಎಲ್ಲಿ ಹೋಗಿ ತೊಳ್ಕೊಬೇಕಂತ ಇವನ ಕತೆ ಕರ್ಮಕಾಂಡ. ಯಾರಾದರೂ ತಿಳುವಳಿಕಿದ್ದವರು, ಬುದ್ಧಿ ಇದ್ದವ್ರು ಇಂಥವು ಹೇಳ್ಬೋದೇನು ಅಂತ. ಬುದ್ಧಿ ಇದ್ದವ್ರು, ಕನಿಷ್ಠ ಬುದ್ಧಿ ಇದ್ದಂಥ ವ್ಯಕ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದನ್ನು ಮಾತಾಡ್ಕೊಂಡು ಸಹಿಸ್ಕೊಂಡು ಕೊಡೋದಾ? ಇದು ಎಲ್ಲಿ ಕತೆ ಇರಲಿ. ಅದಕ್ಕೆ ಬ್ಯಾಡ ಚರ್ಚೆ ಮೇಲೆ ಬರ್ತೀನಿ. ನಮಸ್ಕಾರ.